ओम शांति, ओम शांति, ओम शांति, ओम।
ಓಂ ಶಾಂತಿ. ಇವತ್ತಿನ ಮುರಳಿಯ ದಿನಾಂಕ 18/2/2021. मीठे बच्चे, सुख देने वाले एक बाप को याद करो. इस थोड़े समय में योग बल जमा करो तो अंत में बहुत काम आएगा. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಸುಖ ಕೊಡುವಂತಹ ಒಬ್ಬ ತಂದೆಯನ್ನು ನೆನಪು ಮಾಡಿ ಈ ಸ್ವಲ್ಪ ಸಮಯದಲ್ಲಿ ಯೋಗ ಬಲವನ್ನು ಜಮಾ ಮಾಡಿಕೊಳ್ಳಿ. ಅದು ಅಂತಿಮದಲ್ಲಿ ಬಹಳ ಕೆಲಸಕ್ಕೆ ಬರುವುದು. ಪ್ರಶ್ನೆ: बेहद के वैरागी बच्चे, तुम्हें कौन सी स्मृति सदा रहनी चाहिए? ಬೇಹದ್ದಿನ ವೈರಾಗಿ ಮಕ್ಕಳಾದ ನಿಮಗೆ ಯಾವ ಸ್ಮೃತಿ ಸದಾ ಇರಬೇಕು? उत्तर: यह हमारा चीची चोला है, इसे छोड़ वापिस घर जाना है, यह स्मृति सदा रहे. ನಮ್ಮದು ಇದು ಪತಿತ ವಸ್ತ್ರವಾಗಿದೆ, ಶರೀರವಾಗಿದೆ. ಇದನ್ನು ಬಿಟ್ಟು ಮರಳಿ ಮನೆಗೆ ಹೋಗಬೇಕಾಗಿದೆ. ಬಾಪ್ और वर्षा याद रहे, दूसरा कुछ भी याद न आए. ತಂದೆ ಮತ್ತು ಆಸ್ತಿಯ ನೆನಪಿರಲಿ, ಮತ್ತೇನೂ ನೆನಪಿಗೆ ಬರಬಾರದು. ಯಹ ಹೇ ಬೇಹದ್ ಕಾ ವೈರಾಗ್ಯ, ಇದು ಬೇಹದ್ದಿನ ವೈರಾಗ್ಯವಾಗಿದೆ. कर्म करते याद में रहने का ऐसा पुरुषार्थ करना है जो पापों का बोझा सिर से उतर जाए. ಕರ್ಮ ಮಾಡುತ್ತಾ ನೆನಪಿನಲ್ಲಿರುವಂತಹ ಇಂತಹ ಪುರುಷಾರ್ಥ ಮಾಡಬೇಕು. ತಲೆಯ ಮೇಲೆ ಇರುವಂತಹ ಎಲ್ಲಾ ಪಾಪಗಳ ಹೊರೆಯೂ ಇಳಿಯಬೇಕು. ಆತ್ಮ ತಮೋ ಪ್ರಧಾನ ಸೆ ಸತೋ ಪ್ರಧಾನ ಬಂಚಾಯೆ, ಆತ್ಮವು ತಮೋ ಪ್ರಧಾನದಿಂದ ಸತೋ ಪ್ರಧಾನವಾಗಬೇಕು. ಓಂ ಶಾಂತಿ. बाप बच्चों को रोज बहुत सहज बातें समझाते हैं. यह है ईश्वरीय पाठशाला. बरोबर गीता में भी कहते हैं भगवान वाच. ತಂದೆ ಮಕ್ಕಳಿಗೆ ಪ್ರತಿನಿತ್ಯವೂ ಬಹಳ ಸಹಜ ಮಾತುಗಳನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಇದು ಈಶ್ವರೀಯ ಪಾಠಶಾಲೆಯಾಗಿದೆ. ಅವಶ್ಯವಾಗಿ ಇಲ್ಲಿ ಗೀತೆಯಲ್ಲಿ ಸಹ ಭಗವಾನ್ ವಾಚ್ ಅಂತಿದೆ. ಭಗವಾನ್ ಬಾಪ್ ಸಬ್ಕಾ ಏಕ್ ಹೈ. ಭಗವಂತ ತಂದೆ ಸರ್ವರಿಗೂ ಒಬ್ಬರೇ. ಸ ಭಗವಾನ್ ನಹೀ ಹೋ ಸಕ್ತೆ ಹೈ, ಎಲ್ಲರೂ ಭಗವಾನ್ ಆಗಲು ಸಾಧ್ಯ ಇಲ್ಲ. ಭಗವಂತ ಅನ್ನುವಂತಹ ದರ್ಜೆ ಕೇವಲ ಒಬ್ಬರಿಗೆ ಮಾತ್ರ ಕೊಡಲು ಸಾಧ್ಯ. ಸ ಬಚ್ಚೆ ಹೋ ಸಕ್ತೆ ಹೈ ಏಕ್ ಬಾಪ್ಗೆ, ಎಲ್ಲರೂ ನಾವು ಮಕ್ಕಳು ಅಂತ ಹೇಳ್ಬೋದು. ಒಬ್ಬ ತಂದೆ ಮಕ್ಕಳು, ಒಬ್ಬ ಭಗವಂತನ ಮಕ್ಕಳು. ಹಾಗಂತ ಅನೇಕರು ಭಗವಂತ ಇಲ್ಲ. ಯಹ ಜರೂರ್ ಬುದ್ಧಿ ಮೇ ಆನಾ ಚಾಹಿಯೆ. ಬಾಪ್ ಸ್ವರ್ಗ ನೈ ದುನಿಯಾ ಕಿ ಸ್ಥಾಪನಾ ಕರ್ನೆ ವಾಲಾ ಹೈ. ಇಷ್ಟಂತೂ ಬುದ್ಧಿಯಲ್ಲಿ ಗೊತ್ತಿರಬೇಕು. ತಂದೆ ಸ್ವರ್ಗದ ಹೊಸ ಜಗತ್ತಿನ ಸ್ಥಾಪನೆ ಮಾಡುವಂತವರು. ಉಸ್ ಬಾಪ್ ಸೆ ಹಮ್ಕೋ ಸ್ವರ್ಗ ವರ್ಷ ಜರೂರ್ ಮಿಲಾ ಹೋಗಾ. ಅವಶ್ಯವಾಗಿ ಆ ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗ್ತಾ ಇದೆ. ಭಾರತ್ ಮೇ ಹಿ ಶಿವ ಜಯಂತಿ ಗಾಯಿ ಜಾತಿ ಹೈ. ಶಿವಬಾಬಾ ಸ್ವರ್ಗ ಸ್ಥಾಪನೆಗಾಗಿ ಈ ಜಗತ್ತಿಗೆ ಅವತರಣೆ ಆಗ್ತಾರೆ, ಭಾರತದಲ್ಲಿ ಬರ್ತಾರೆ ಅನ್ನುವಂತಹ ಸೂಚಕವಾಗಿ ಶಿವ ಜಯಂತಿ, ಶಿವರಾತ್ರಿಯನ್ನು ಸಹ ಆಚರಿಸ್ತಾರೆ. ಗಾಯನವೂ ಸಹ ಇದೆ. परंतु शिव जयंती कैसे होती है? यह तो बाप ही आकर समझाते हैं. ಶಿವಬಾಬಾ ಹೇಗ್ ಬರ್ತಾರೆ, ಶಿವರಾತ್ರಿ ಅಂದ್ರೆ ಏನು, ಶಿವ ಜಯಂತಿ ಹೇಗಾಗ್ತದೆ ಅನ್ನೋದನ್ನ ತಂದೆ ತಾವೇ ಬಂದು ತಿಳಿಸಿಕೊಡ್ತಾರೆ. ಈಗ ಶಿವಬಾಬಾ ಬಂದಿರೋದು ಎಲ್ಲಿ? ಸಂಗಮ ಯುಗ. ಇದು ಕಲ್ಪದ ಸಂಗಮ ಯುಗ. ಬಚ್ಚೋं को फिर से पतित से पावन बनाने अर्थात वर्षा देने. ಶಿವಬಾಬಾ ಸಂಗಮ ಯುಗದಲ್ಲಿ ಬರುವುದೇ ಯಾಕೆ? ಮತ್ತೆ ಪುನಃ ಕಲ್ಪದ ಹಿಂದಿನಂತೆ ಪತಿತರನ್ನ ಪಾವನ ಮಾಡುವಂತಹ ಸೇವೆಯನ್ನ ಮಾಡ್ತಾರೆ ಬಾಬಾ. ಅಂದ್ರೆ ಅರ್ಥ ಮಕ್ಕಳಿಗೆ ಆಸ್ತಿಯನ್ನ ಕೊಡ್ತಾರೆ. ಇಸ್ ಸಮಯ ಸಬ್ಕೋ ರಾವಣ ಕಾ ಶಾಪ ಹೈ, ಇಸ್ಲಿಯೇ ಸಬ್ ದುಃಖಿ ಹೈ. ಈ ಸಮಯದಲ್ಲಿ ಎಲ್ಲರಿಗೂ ರಾವಣನ ಶಾಪ ಇದೆ. ಆ ಶಾಪದ ಕಾರಣ ಎಲ್ಲ ದುಃಖಿ ಆಗ್ಬಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ಇದು ಕಲಿಯುಗಿ ಜಗತ್ತು, ಹಳೇ ಜಗತ್ತು. ಹಮೇಶ ಯಾದ್ ರಖೋ ಕಿ ಹಮ್ ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣ್ ಹೈ. ನಾವು ಕಲಿಯುಗಿ ಜಗತ್ತಿನವರಲ್ಲ, ನಾವು ಸಂಗಮ ಯುಗಿಗಳು. ಸಂಗಮ ಯುಗದಲ್ಲಿ ನಮಗೆ ಸ್ಮೃತಿ ಇರಬೇಕು, ಸದಾ ನೆನ್ಪಿಟ್ಕೊಳ್ಬೇಕು, ನಾವು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ. जो भी अपने को ब्रह्मा कुमार कुमारी समझते हैं, उनको जरूर यह समझना चाहिए कि कल्प कल्प डाढ़े से ब्रह्मा द्वारा वर्षा लेते हैं. ಸಂಗಮ ಯುಗದಲ್ಲಿ ಬ್ರಹ್ಮನ ಸಂತಾನರು, ಬ್ರಹ್ಮ ಮುಖ ವಂಶಾವಳಿ, ನಾವೆಲ್ಲ ಬ್ರಾಹ್ಮಣರು. ಇಷ್ಟಂತೂ ಅವಶ್ಯವಾಗಿ ತಿಳಿದುಕೊಳ್ಬೇಕು. ಪ್ರತಿ ಕಲ್ಪ ಸಂಗಮ ಯುಗದಲ್ಲಿ ಶಿವಬಾಬಾ ನಮಗೆ ಆಸ್ತಿಯನ್ನ ಕೊಡ್ತಾ ಇದ್ದಾರೆ ಬ್ರಹ್ಮಾರವರ ಮೂಲಕ. ಬ್ರಹ್ಮ ತಂದೆ ಅಲೌಕಿಕ ತಂದೆ ಆದರೆ ಶಿವಬಾಬಾ ಅವರಿಗೆ ತಂದೆ. ಅಜ್ಜನಿಂದ ನಮಗೆ ಆಸ್ತಿ ಸಿಗ್ತಾ ಇದೆ. ಇಷ್ಟಂತೂ ಮಕ್ಕಳಿಗೆ ಸ್ಮೃತಿ ಇರಬೇಕು. ಇತನೇ ಡೇರ್ ಬಚ್ಚೆ ಅವ್ರ ಕೊಯ್ಕೋ ಹೋ ನೀ ಸಕ್ತೆ ಹೇ. ಇಷ್ಟೆಲ್ಲಾ ಮಕ್ಕಳು, ಬೇಹದ್ದಿನ ಪರಿವಾರ, ಇಷ್ಟು ಮಕ್ಕಳು ಯಾರಿಗಿರಲು ಸಾಧ್ಯ? ಹಾಗಾದ್ರೆ ಭಗವಂತ ಮಾತ್ರ ಸರ್ವ ಆತ್ಮರಿಗೆ ತಂದೆ, ಸಬ್ಕಾ ಬಾಪ್.
ಬ್ರಹ್ಮ ಬಿ ಬಚ್ಚಾ ಹೇ. ಬ್ರಹ್ಮ ನಮಗೆ ಅಲೌಕಿಕ ತಂದೆ ಇರ್ಬೋದು, ಆದ್ರೆ ಶಿವಬಾಬನಿಗೆ ಅವರು ಸಹ ಮಗುನೇ. ಸಬ್ ಬಚ್ಚೋಂಕೋ ವರ್ಷ ಡಾಡೇಸಿ ಮಿಲ್ತಾ ಹೇ. ಎಲ್ಲಾ ಮಕ್ಕಳಿಗೂ ಸಹ ಅಜ್ಜ ಶಿವಬಾಬನಿಂದ ಆಸ್ತಿ ಸಿಗ್ತಾ ಇದೆ. ಉನ್ಕಾ ವರ್ಷ ಹೇ. ಹಾಗಾದ್ರೆ ಶಿವಬಾಬನಿಂದ ಸಿಗುವಂತ ಆಸ್ತಿ, ಪರಮಾತ್ಮ ತಂದೆಯಿಂದ ಸಿಗುವಂತ ಆಸ್ತಿ ಯಾವುದು? ತಂದೆ ಅಂದಮೇಲೆ ಅವಶ್ಯವಾಗಿ ಆಸ್ತಿ ಪಡಿಲೇಬೇಕು. ಉನ್ಕಾ ವರ್ಷ ಹೇ ಸತ್ಯುಕಿ ರಾಜಧಾನಿ. ಸ್ವರ್ಗದ ಸತ್ಯುಗದ ರಾಜ್ಯವೇ ಭಗವಂತ ತಂದೆ ನಮಗೆ ಕೊಡುವಂತಹ ಆಸ್ತಿ. ಇಲ್ಲಿ ಬೇಹದ್ದಿನ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ ಅಂದಮೇಲೆ ಮಕ್ಕಳಿಗೆ ಅವಶ್ಯವಾಗಿ ಸ್ವರ್ಗದ ರಾಜ್ಯವನ್ನ ಕೊಟ್ಟೇ ಕೊಡುತ್ತಾರೆ. ಪರಂತು ಈ ಭೂಲ್ ಗಯೇ ಹೇ, ನಾವೇ ಸ್ವರ್ಗದ ಮಾಲೀಕರಾಗಿದ್ದೆವು, ಇದನ್ನ ಮರ್ತು ಬಿಟ್ಟಿದ್ದಾರೆ. ಹಮ್ಕೋ ಸ್ವರ್ಗಿ ಬಾದಶಾಹಿ ಥಿ. ಸ್ವರ್ಗದ ರಾಜ್ಯ ನಮ್ಮ ಕೈಯಲ್ಲಿತ್ತು, ಸ್ವರ್ಗದ ಆಸ್ತಿಯನ್ನು ಶಿವಬಾಬ ಕೊಟ್ಟು ಹೋಗಿದ್ರು. ಪರಂತು ನಿರಾಕಾರ ಬಾಪ್ ಕೇಸೆ ದೇಂಗೆ? ಜರೂರ್ ಬ್ರಹ್ಮ ದ್ವಾರ ದೇಂಗೆ. ಹೇಗೆ ಕೊಡ್ತಾರೆ ಶಿವಬಾಬಾ ಆಸ್ತಿ? ನಿರಾಕಾರ ತಂದೆ ಮಕ್ಕಳಿಗೆ ಸಾಕಾರ ಜಗತ್ತಿಗೆ ಬಂದು ಆಸ್ತಿಯನ್ನು ಕೊಡಬೇಕಾದ್ರೆ ಅವಶ್ಯವಾಗಿ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡಬೇಕಾಗ್ತದೆ, ಅವರ ಮೂಲಕನೇ ಕೊಡುತ್ತಾರೆ. ಭಾರತ್ ಮೇ ಇನ್ಕಾ ರಾಜ್ಯತ. ಭಾರತದಲ್ಲಿ ಈ ದೇವಿ ದೇವತೆಗಳ ರಾಜ್ಯ ಇತ್ತು. ಈಗಂತೂ ಕಲ್ಪದ ಸಂಗಮ ಯುಗ ಇದೆ. ಸಂಗಮ್ ಪರ್ ಬ್ರಹ್ಮ ಹೇ ತಪ್ತೋ ಬೀಕೆ ಕಹಲಾತೆ ಹೇ. ಇಷ್ಟೆಲ್ಲ ಅನೇಕ ಬ್ರಹ್ಮಕುಮಾರ ಕುಮಾರಿಯರು ಅಂದ್ರೆ ಬ್ರಹ್ಮನ ಸಂತಾನರು. ಅಂಧಶ್ರದ್ಧಾಕಿ ಕೊಯ್ ಬಾತ್ ಹೋ ನಹೀ ಸಕ್ತಿ ಹೇ. ಇಲ್ಲಿ ಯಾವುದೇ ಅಂಧಶ್ರದ್ಧೆಯ ಮಾತಿಲ್ಲ, ಅಡಾಪ್ಷನ್ ಹೇ. ಶಿವಬಾಬಾ ಬ್ರಹ್ಮ ತಂದೆಯ ಮೂಲಕ ನಮ್ಮನ್ನ ದತ್ತು ತೆಗೆದುಕೊಳ್ತಾರೆ. ಇದೆ ಅಡಾಪ್ಷನ್ ಆಗಿದೆ. ಹಮ್ ಬ್ರಹ್ಮ ಕುಮಾರ್ ಕುಮಾರಿಯಾ ಹೇ. ಸರ್ವರಿಗೂ ಸಹ ಈ ಟೈಟಲ್ ಇದೆ. ಯಾಕೆಂದ್ರೆ ಸಂಗಮ ಯುಗದಲ್ಲಿ ಶಿವಬಾಬಾ ಬ್ರಹ್ಮನ ಮೂಲಕನೇ ಶಿಕ್ಷಣ ಕೊಡ್ತಾರೆ, ಬ್ರಹ್ಮನ ಮೂಲಕನೇ ನಮ್ಮನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ, ಅವರ ಮೂಲಕನೇ ನಮಗೆ ಆಸ್ತಿಯನ್ನು ಕೊಡುವ ಕಾರಣ ಬ್ರಹ್ಮನ ಸಂತಾನರು ಎಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರು. ಬ್ರಹ್ಮ ಶಿವಬಾಬಾ ಕ ಬಚ್ಚಾ ಹೇ. ಶಿವ ತಂದೆಯ ಮಗು ಯಾರೋ ಬ್ರಹ್ಮ ಬಾಬಾ ಅಂದ್ಮೇಲೆ ಶಿವಬಾಬಾ ನಮಗೆ ಅಜ್ಜ ಆಗ್ಬಿಡ್ತಾರೆ. ಅವರಿಂದ ನಮಗೆ ಮತ್ತೆ ಪುನಃ ಕಲ್ಪದ ಹಿಂದಿನಂತೆ ಸ್ವರ್ಗದ ರಾಜ್ಯವು ಸಿಗ್ತಾ ಇದೆ. ಪಹಲೆ ಬಿ ಮಿಲಿತಿ, ಈಗ ಸಿಗ್ತಾ ಇದೆ. ಕಲ್ಪದ ಹಿಂದೆಯೂ ಸಹ ನಾವು ಪಡ್ಕೊಂಡಿದ್ದೆವು. ಎಷ್ಟು ವರ್ಷದ ಹಿಂದೆ? ಜಿನ್ಕೋ 5000 ವರ್ಷ ಹುಯೆ. ಸ್ವರ್ಗದ ಆಸ್ತಿಯನ್ನು ಶಿವಬಾಬನಿಂದ ಯಾವಾಗ ಪಡ್ಕೊಂಡಿದ್ದೆವು? 5000 ವರ್ಷದ ಮೊದಲು. ಈಗ ಪುನಃ ಸಂಗಮ ಯುಗ ಬಂತು ಅಂದ್ರೆ ಶಿವಬಾಬಾ ಫಿರ್ಸೆ ಸ್ವರ್ಗಿ ಬಾದಶಾಹಿ ದೇ ರಹೆ. ಶಿವಬಾಬಾ ಮತ್ತೆ ಪುನಃ ಸ್ವರ್ಗದ ಆಸ್ತಿಯನ್ನ ಕೊಡ್ತಾ ಇದ್ದಾರೆ. ನಾವೇ ದೇವಿ ದೇವತಾ ಧರ್ಮದವರಾಗಿದ್ದೆವು. ಪಿಚಾಡಿ ತಕ್ ವೃದ್ಧಿ ಹೋತಿರತ್ತಿ ಹೇ. ಬಾಬಾ ಹೇಳ್ತಾರೆ ದೇವತಾ ಧರ್ಮ ಸತ್ಯುಗದಲ್ಲಿತ್ತು, ಆಮೇಲೆ ತ್ರೇತಾ ದ್ವಾಪರ ಕಲಿಯುಗ ಎಷ್ಟು ಕೊನೆಯವರೆಗೂ ವೃದ್ಧಿ ಆಗ್ತಾನೆ ಇದೆ ಸೃಷ್ಟಿಯಲ್ಲಿ. ಜೈಸೆ ಕ್ರೈಸ್ಟ್ ಆಯಾ ಕ್ರಿಶ್ಚಿಯನ್ ಧರ್ಮ ಬಿ ಅಭಿ ತಕ್ ಹೇ. ಜೀಸಸ್ ಕ್ರೈಸ್ಟ್ ಬರುವಾಗ ಕ್ರಿಶ್ಚಿಯನ್ ಧರ್ಮ ಇರಲಿಲ್ಲ. ಅವ್ರು ಬಂದ ಮೇಲೆ ಧರ್ಮ ಸ್ಥಾಪನೆ ಮಾಡಿದ್ರು, ಧರ್ಮ ಬೋಧನೆ ಮಾಡಿ ಇಷ್ಟೆಲ್ಲಾ ಧರ್ಮ ವೃದ್ಧಿ ಆಯ್ತು. ಇಲ್ಲಿಯ ತನಕನೂ ಸಹ ಇನ್ನೂ ನಡೀತಾ ಬಂದಿದೆ, ಎಷ್ಟು ವೃದ್ಧಿ ಆಗ್ತಾನೇ ಇದೆ. वे जानते कि क्राइस्ट द्वारा हम क्रिश्चियन बने. आज से 2000 ವರ್ಷ ಪಹಲೆ ಕ್ರೈಸ್ಟ್ ಆಯತಾ. 2000 ವರ್ಷದ ಮೊದಲು ಜೀಸಸ್ ಕ್ರೈಸ್ಟ್ ಬಂದಿದ್ರು ಅಂತ ಹೇಳ್ತಾರೆ. ಬೈಬಲ್ ಅಲ್ಲಿ ಬರೆದಿದ್ದಾರೆ ಸ್ವರ್ಗ ಇತ್ತು ಮೊದಲು, ಕ್ರೈಸ್ಟ್ ಬರೋಕ್ಕಿಂತ ಮೊದಲೇ ಪ್ಯಾರಡೈಸ್ ಇತ್ತು ಅಂತ ಹೇಳ್ತಾರೆ. ಅವು ವೃದ್ಧಿ ಹೋ ರಹಿ ಹೇ. 2000 ವರ್ಷದಲ್ಲಿ ಎಷ್ಟು ವೃದ್ಧಿ ಆಗ್ಬಿಟ್ಟಿದೆ. ಪಹಲೆ ಸತೋ ಪ್ರಧಾನ್ ಫಿರ್ ರಜೋ ತಮೋಮೆ ಆನಾ ಹೇ. ಪ್ರತಿ ಧರ್ಮ ಪ್ರತಿಯೊಂದು ಸಹ ಸತೋ ಪ್ರಧಾನ ಅವಸ್ಥೆಯಿಂದ ಸತೋ ರಜೋ ತಮೋದಲ್ಲಿ ಬರಲೇಬೇಕು. ತಮ್ಮ ಸತ್ಯುಗಮೇ ಸತೋ ಪ್ರಧಾನತೆ ಫಿರ್ ರಜೋ ತಮೋಮೆ ಆಯೇ ಹೋ. ಸತ್ಯುಗದಲ್ಲಿ ತಾವು ಸತೋ ಪ್ರಧಾನರಾಗಿದ್ದಿರಿ, ಈಗ ಮತ್ತೆ ಪುನಃ ಬಾಬಾ ಹೇಳ್ತಾರೆ ರಜೋ ತಮೋದಲ್ಲಿ ಬಂದ್ಬಿಟ್ಟಿದ್ದಾರೆ. ತಮೋ ಪ್ರಧಾನ ಸೃಷ್ಟಿ ಮತ್ತೆ ಪುನಃ ಸತೋ ಪ್ರಧಾನ ಅವಶ್ಯವಾಗಿ ಆಗಲೇಬೇಕು. ನೈ ದುನಿಯಾ ಮೇ ಆದಿ ಸನಾತನ್ ದೇವಿ ದೇವತಾ ಧರ್ಮತ ಮುಖ್ಯ ಧರ್ಮ ಹೇ 4. ಹೊಸ ಜಗತ್ತಿನಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ನಂತರ ಮತ್ತೆ ಅನೇಕ ಧರ್ಮಗಳು ಬಂದವು. ಮುಖ್ಯ 4 ಧರ್ಮ ಇದೆ. ತುಮ್ಹಾರಾ ಧರ್ಮ ಆಧಾ ಕಲ್ಪ ಚಲ್ತಾ ಹೇ. ದೇವಿ ದೇವತಾ ಧರ್ಮ ಅರ್ಧ ಕಲ್ಪ ನಡೀತದೆ. ಯಹಾ ಮೇ ತುಮ್ ಉಸ್ ಧರ್ಮಕ್ಕೆ ಹೋ. ಈಗ ನಾವು ಸಹ ಆ ದೇವತಾ ಧರ್ಮದವರೇ ಆಗಿದ್ದೇವೆ ಈಗ ಈ ಸಮಯದಲ್ಲಿ. ಲೇಕಿನ್ ವಿಕಾರಿ ಹೋನೆ ಕೆ ಕಾರಣ ತುಮ್ ಅಪ್ನೆ ಕೋ ದೇವಿ ದೇವತಾ ನಹೀ ಕಹಲಾತೆ ಹೋ. ಆತ್ಮ ಪತಿತ ಆಗಿರುವ ಕಾರಣ ಯಾರು ತಮ್ಮನ್ನ ಪರಿಪೂರ್ಣ ದೇವತೆಗಳು ಅಂತ ಹೇಳಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಈಗ ದೇವತೆಗಳು ಆಗ್ತಾ ಇದ್ದೇವೆ. ತುಮ್ತೆ ಆದಿ ಸನಾತನ್ ದೇವಿ ದೇವತಾ ಧರ್ಮಕ್ಕೆ ಪರಂತು ವಾಮ್ ಮಾರ್ಗ ಮೇ ಜಾನೆ ಕೆ ಕಾರಣ ತುಮ್ ಪತಿತ್ ಬನೆ ಹೋ. ಬಾಬಾ ಹೇಳ್ತಾರೆ ನೀವು ಮೂಲತಃ ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ಆಗಿದ್ರಿ. ವಾಮ ಮಾರ್ಗದಲ್ಲಿ ಬಂದಿರುವ ಕಾರಣ ಆತ್ಮ ಪತಿತ ಆಗ್ಬಿಟ್ಟಿದೆ. ಇಸ್ಲಿಯೇ ಅಪ್ನೆ ಕೋ ಹಿಂದೂ ಕದೇತೆ ಹೇ. ಈಗಂತೂ ದೇವತಾ ಧರ್ಮ ಅಂತ ಹೇಳಂಗಿಲ್ಲ. ಭಾರತದಲ್ಲಿ ಮೂಲತಃ ಪ್ರಾರಂಭದಲ್ಲಿ ಇದ್ದದ್ದೇ ಆದಿ ಸನಾತನ ದೇವಿ ದೇವತಾ ಧರ್ಮ.
ಆದರೆ ಈಗ ಯಾರೂ ಸಹ ದೇವತೆಗಳು ಇಲ್ಲದೇ ಇರುವ ಕಾರಣ ದೇವತಾ ಧರ್ಮ ಇಲ್ಲ, ಹಾಗಾಗಿ ತಮ್ಮನ್ನ ಹಿಂದೂ ಅಂತ ಹೇಳ್ಕೊಂಡ್ಬಿಡ್ತಾರೆ. ಈಗ ಸಂಗಮ ಯುಗದಲ್ಲಿ ನಾವು ಬ್ರಾಹ್ಮಣ್ ಬನೆ ಹೇ, ನಾವು ಆತ್ಮರೇನಾಗಿದ್ದೇವೆ, ಈಗ ಬ್ರಾಹ್ಮಣರಾಗಿದ್ದೇವೆ. ಉಂಚತೆ ಉಂಚ ಶುಭಾಬ ಹೇ, ಶ್ರೇಷ್ಠಾತಿ ಶ್ರೇಷ್ಠ ಶುಭಾಬ ಆಗಿದ್ದಾರೆ. ಫಿರ್ ಹೋ ತುಮ್ ಬ್ರಾಹ್ಮಣ್, ನಂತರ ತಾವು ಬ್ರಾಹ್ಮಣರು. ತುಮ್ ಬ್ರಾಹ್ಮಣೋं का ऊंचे ऊंचा वर्ण है, अत्यंत श्रेष्ठ वर्ण ब्राह्मण वर्ण. ब्रह्मा के बच्चे बने हो परंतु वर्षा ब्रह्मा से नहीं मिलता है. ಬ್ರಹ್ಮನ ಸಂತಾನರಾಗಿದ್ದೇವೆ ಸಂಗಮ ಯುಗದಲ್ಲಿ, ಆದರೆ ಆಸ್ತಿ ಬ್ರಹ್ಮ ತಂದೆಯಿಂದ ಸಿಗುವುದಿಲ್ಲ. ಶುಭಾಬ ಬ್ರಹ್ಮರವರ ಮೂಲಕ ಸ್ವರ್ಗದ ಸ್ಥಾಪನೆ ಮಾಡ್ತಾರೆ, ಸ್ವರ್ಗದ ಆಸ್ತಿಯನ್ನ ಕೊಡ್ತಾ ಇದ್ದಾರೆ. ತುಮ್ಹಾರೆ ಆತ್ಮ ಬಾಪ್ ಕೋ ಜಾನ್ ಗೈ ಹೇ, ಈಗ ಆತ್ಮರು ನಾವೆಲ್ಲ ತಂದೆಯನ್ನ ಯಥಾರ್ಥವಾಗಿ ತಿಳಿದುಕೊಂಡಿದ್ದೇವೆ. ಬಾಪ್ कहते हैं कि मेरे द्वारा मेरे को जानने से सारे सृष्टि चक्र के आदि मध्य अंत की नॉलेज समझ लेंगे. ತಂದೆ ತಿಳಿಸ್ತಾರೆ, ನನ್ನ ಮೂಲಕ ನನ್ನ ಯಥಾರ್ಥ ಪರಿಚಯವನ್ನು ನೀವು ತಿಳಿದುಕೊಳ್ಳುವುದರಿಂದ ಇಡೀ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ನಾಲೆಜ್ ಅನ್ನು ಸಹ ನೀವು ತಿಳಿದುಕೊಂಡ್ಬಿಡ್ತೀರಿ. ವ ಜ್ಞಾನ್ ಮೇರೆ ಕೋ ಹಿ ಹೇ, ಸೃಷ್ಟಿ ಆದಿ ಮಧ್ಯ ಅಂತ್ಯದ ರಹಸ್ಯ ನಾಲೆಜ್ ಶುಭಾಬನ ಬಳಿಯೇ ಇದೆ. ಹಾಗಾಗಿ ಬಾಬಾ ಹೇಳ್ತಾರೆ, ಮೈ ಜ್ಞಾನ್ ಕಾ ಸಾಗರ್, ಆನಂದ ಕಾ ಸಾಗರ್, ಪವಿತ್ರತಾ ಕಾ ಸಾಗರ್ ಹೂಂ. ನಾನು ಜ್ಞಾನ ಸಾಗರ, ಆನಂದ ಸಾಗರ, ಪವಿತ್ರತೆಯ ಸಾಗರ ಆಗಿದ್ದೇನೆ. 21 ಜನ್ಮ ನೀವು ಪವಿತ್ರರಾಗಿದ್ದು ಬಿಡ್ತೀರಿ. ಫಿರ್ ವಿಷಯ ಸಾಗರ್ ಮೇ ಪಡ್ ಜಾತೆ ಹೇ, 21 ಜನ್ಮ ಪವಿತ್ರ ಜೀವನ, ಪವಿತ್ರತೆ, ಆತ್ಮ ಎಷ್ಟು ಶುದ್ಧ ಇರ್ತದೆ. ನಂತರ ವಿಷಯ ಸಾಗರ, ವಿಕಾರದ ಜಗತ್ತು. ದ್ವಾಪರದಿಂದ ಬಾಬಾ ಹೇಳ್ತಾರೆ ವಿಕಾರಗಳ ಪ್ರವೇಶತೆ ಆಗ್ತದೆ. ಮೊದಲು ಪ್ರಾರಂಭದಲ್ಲಿ ಆತ್ಮ ಎಷ್ಟು ಪವಿತ್ರ ಇತ್ತು. ಅಭಿ ಜ್ಞಾನ ಕಾ ಸಾಗರ್ ಬಾಪ್ ತುಮಕೋ ಪತಿತ್ ಸೆ ಪಾವನ್ ಬನಾತೆ ಹೇ. ಈ ಜ್ಞಾನ ಸಾಗರ ತಂದೆ ಬಂದು ಮಕ್ಕಳನ್ನ ಪತಿತರಿಂದ ಪಾವನ ಮಾಡ್ತಾ ಇದ್ದಾರೆ. ಕೋಯಿ ಗಂಗಾ ಕಾ ಪಾನಿ ಪಾವನ್ ನಹಿ ಬನಾ ಸಕ್ತಾ ಹೇ, ನೀರು ಅಥವಾ ಜಲದಿಂದ ಆತ್ಮ ಶುದ್ಧೀಕರಣ ಆಗೋದಿಲ್ಲ, ಆತ್ಮ ಪಾವನ ಅಂತೂ ಆಗೋದಿಲ್ಲ. ಸ್ನಾನ ಕರ್ನೆ ಜಾತೆ ಹೇ ಪರಂತು ವ ಪಾನಿ ಕೋಯಿ ಪತಿತ್ ಪಾವನ್ ನಹಿ ಹೇ. ಅಲ್ಲಿ ಹೋಗಿ ಮುಳುಗಿ ಎದ್ದು ಬರ್ತಾರೆ. ಕೆಲವೊಂದು ಕ್ಷೇತ್ರಗಳಿಗೆಲ್ಲ ಹೋಗ್ತಾರೆ, ಸ್ನಾನ ಮಾಡಿ ಬರ್ತಾರೆ, ನೀರಲ್ಲಿ ಮುಳುಗಿ ಬರ್ತಾರೆ. ಅದರಿಂದ ಏನು ಪಾಪಕರ್ಮ ಅಂತೂ ಭಸ್ಮ ಆಗೋದಿಲ್ಲ, ನೀರಿನಿಂದ ಆತ್ಮ ಅಂತೂ ಪಾವನ ಆಗೋದಿಲ್ಲ. ಅಥವಾ ನೀರಿನ ಜಲ ಅದು ಯಾವುದು ಪತಿತ ಪಾವನ ಅಲ್ಲ. ಯ ನದಿಯಾತೋ ಸತ್ಯುಗ್ ಮೇ ಬಿ ಹೇ, ಈ ನದಿಗಳು ಸತ್ಯುಗದಲ್ಲಿಯೂ ಸಹ ಇವೆ. ತೋ ಕಲಿಯುಗ್ ಮೇ ಬಿ ಹೇ, ಕಲಿಯುಗದಲ್ಲಿಯೂ ಸಹ ಇದಾವೆ. पानी का फर्क नहीं रहता है. कहते भी है सर्व का सद्गति दाता एक राम है. सर्वर सद्गति दाता शुभाबा ಒಬ್ಬರೇ, ಅವರೇ ಜ್ಞಾನ ಸಾಗರ, ಪತಿತ ಪಾವನ. बाप आकर ज्ञान समझाते हैं जिससे तुम स्वर्ग के मालिक बनते हो. ತಂದೆ ಬಂದು ಜ್ಞಾನವನ್ನ ತಿಳಿಸಿಕೊಡ್ತಾರೆ, ಇದರಿಂದಲೇ ತಾವು ಸ್ವರ್ಗದ ಮಾಲೀಕರಾಗ್ಬಿಡ್ತೀರಿ. ಸತ್ಯು ತ್ರೇತಾಮೇ ಭಕ್ತಿ ಶಾಸ್ತ್ರ ಆದಿ ಕುಚ್ ಹೋತೆ ನಹಿ. ಸತ್ಯುದಲ್ಲಿ ಭಕ್ತಿ ಶಾಸ್ತ್ರ ಇದು ಯಾವುದು ಸಹ ಇರುವುದಿಲ್ಲ. ತಂದೆ ಈಗ ನಮಗೆ ಆಸ್ತಿಯನ್ನ ಕೊಡ್ತಾ ಇದ್ದಾರೆ, ಸದಾ ಸುಖ ವರ್ಷ, ಸದಾ ಸುಖದ ಆಸ್ತಿಯನ್ನ ಕೊಡ್ತಾರೆ. ಐಸನಿ ವಹಾ ತುಮಕೋ ಗಂಗಾ ಸ್ನಾನ ಕರ್ನಾ ಹೇ. ಆತ್ಮದಲ್ಲಿ ಯಾವುದೇ ಪಾಪಕರ್ಮ ಇಲ್ಲ ಅಥವಾ ಯಾವುದೇ ದುಃಖ ಇಲ್ಲ, ಸದಾ ಸುಖದ ಆಸ್ತಿ ಕೊಟ್ಟಿದ್ದಾರಂದ್ಮೇಲೆ ಮತ್ತೆ ಭಕ್ತಿಯ ಅವಶ್ಯಕತೆ ಇರುವುದಿಲ್ಲ. ಈ ರೀತಿಯಲ್ಲಿ ಗಂಗಾ ಸ್ನಾನ ಮಾಡೋದು ಅಥವಾ ಯಾತ್ರೆಗಳಿಗೆ ಹೋಗೋದು ಸತ್ಯದಲ್ಲಿ ಈ ಸಂಪ್ರದಾಯ ಇರುವುದಿಲ್ಲ. ಈಗ ನಾವು ಮಾಡುವಂತ ಯಾತ್ರೆ ಸಂಗಮ ಯುಗದಲ್ಲಿ ಇದು ಆತ್ಮಿಕ ಯಾತ್ರೆ. ಜೋ ಕೋಯಿ ಮನುಷ್ಯ ಸಿಕ್ಲಾ ನಹಿ ಸಕ್ತೆ ಹೇ. ಆ ಯಾತ್ರೆಗಳನ್ನ ಮಾಡಿಸುವಂತವ್ರು ಬಹಳ ಜನ ಇದ್ದಾರೆ ಭಕ್ತಿ ಮಾರ್ಗದಲ್ಲಿ. ಆದರೆ ಸಂಗಮ ಯುಗದಲ್ಲಿ ನಾವು ಮಾಡುವಂತಹ ಆತ್ಮಿಕ ಯಾತ್ರೆ ಇದು ಯಾವ ಶಾರೀರಿಕ ಕಲಿಸಲು ಸಾಧ್ಯ ಇಲ್ಲ. ಬಾಪ್ ಹೇ ಸಬ್ ಆತ್ಮೋಂ ಕಾ ಬಾಪ್, ಜಿಸ್ಮಾನಿ ಬಾಪ್ ತೋ ಅನೇಕ ಹೇ. ತಂದೆ ಸರ್ವ ಆತ್ಮರಿಗೂ ತಂದೆ ಶುಭಾಬ. ಶಾರೀರಿಕ ಜನ್ಮ ಕೊಟ್ಟಂತಹ ತಂದೆ ಅನೇಕರಿದ್ದಾರೆ. ರೂಹಾನಿ ಬಾಪ್ ಏಕೆ ಹೇ. ಶಾರೀರಿಕ ತಂದೆ ಲೌಕಿಕದಲ್ಲಿ ಪ್ರತಿಯೊಬ್ಬರಿಗೂ ಸಹ ಜನ್ಮ ಕೊಟ್ಟಂತವ್ರು ಇರ್ತಾರೆ, ಆದರೆ ಎಲ್ಲಾ ಆತ್ಮರಿಗೂ ತಂದೆ ಶುಭಾಬ ಒಬ್ರೆ. ಯ ಪಕ್ಕಾ ಪಕ್ಕಾ ಯಾದ್ ಕರ್ಲೋ, ಇದು ಪಕ್ಕಾ ಪಕ್ಕಾ ನೆನಪಿಟ್ಕೊಳ್ಬೇಕು. ಬಾಪ್ ಬಿ ಪೂछते हैं तुमको कितने बाप हैं, तो मुन चाहते हैं कि ये क्या पूछते हैं. ಎಷ್ಟು ಜನ ತಂದೆ ಇದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ ಬಾಬಾ ಹೇಳ್ತಾರೆ ಕೆಲವೊಮ್ಮೆ ಗೊಂದಲ ಆಗ್ಬಿಡ್ಬೋದು. ಏನ್ ಪ್ರಶ್ನೆ ಇದು? ಬಾಪ್ ತೋ ಸಬ್ಕಾ ಏಕ್ ಹೋತಾ ಹೇ. ಪ್ರತಿಯೊಬ್ಬರಿಗೂ ದೇಹಕ್ಕೆ ಜನ್ಮ ಕೊಟ್ಟಂತವ್ರು ಒಬ್ಬರಂತೂ ತಂದೆ ಇರ್ತಾರೆ. ಎಷ್ಟು ಜನ ತಂದೆ ಅಂತ ಕೇಳಿದ್ರೆ ಗೊಂದಲ ಆಗ್ಬೋದು. 2-3 ಬಾಪ್ कैसे होंगे? ಒಬ್ಬ ವ್ಯಕ್ತಿಗೆನೆ 2-3 ತಂದೆ ಅಂತ ಇರುವುದಿಲ್ಲ. ಬಾಪ್ ಸಮझाते हैं उस परमात्मा बाप को याद करते हो दुख में. ಆದ್ರೂ ಲೌಕಿಕದಲ್ಲಿ ತಂದೆ ಅಂದ ತಕ್ಷಣ ದೇಹದಾರಿಯೇ ನೆನಪಾಗೋದು. ಆದ್ರೆ ದುಃಖದಲ್ಲಿ ನೆನಪು ಮಾಡ್ತಾರಲ್ಲ ಆ ತಂದೆ ಯಾರು, ಅದನ್ನ ಸ್ಮೃತಿ ಮಾಡಿಸ್ಬೇಕು. ದುಃಖ ಮೇ ಹಮೇಶಾ ಕಹತೆ ಹೋ ಹೇ ಪರಂ ಪಿತಾ.
ತಾವು ದುಃಖದಲ್ಲಿದ್ದಾಗ ಪರಂಪಿತ ತಂದೆ ಅಂತ ಕರೀತಾರೆ, ಎಲ್ಲರೂ ಸಹ ಕರೀತಾರೆ. ಹಾಗಾದ್ರೆ ಎಲ್ಲರಿಗೂ ತಂದೆ ಇನ್ನೊಬ್ರು ಇರಲೇಬೇಕಲ್ಲ, ಎಲ್ಲ ಆತ್ಮರಿಗೂ ಸಹ ತಂದೆ ಪರಂಪಿತ ಪರಮಾತ್ಮ. ಹಮ್ಕೋ ದುಃಖ ಸೆ ಚುಡಾವೋ, ನಮಗೆ ದುಃಖದಿಂದ ಬಿಡಿಸು. ದೇಹಕ್ಕೆ ಜನ್ಮ ಕೊಟ್ಟಂತಹ ತಂದೆ ಇದ್ರೂ ಸಹ ಮತ್ತೆ ದುಃಖದಲ್ಲಿ ಆ ಪರಂಪಿತನನ್ನ ಕರೀತಾರೆ, ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡು. ತೋ ದೋ ಬಾಪ್ ಹುಯೇನ. ಹಾಗಾದ್ರೆ ದೇಹಕ್ಕೆ ಜನ್ಮ ಕೊಟ್ಟಂತರು ಒಬ್ರು, ಇನ್ನೊಬ್ರು ಆತ್ಮಿಕ ತಂದೆ. ಆತ್ಮಕ್ಕೆ ದುಃಖ ಆದಾಗ ನೆನಪು ಮಾಡೋದೇ ಪರಮಾತ್ಮ ತಂದೆಯನ್ನ. ಹಾಗಾದ್ರೆ ಇಬ್ರು ತಂದೆ ಆದ್ರಲ್ವಾ. ಏಕ್ ಜಿಸ್ಮಾನಿ ಬಾಪ್, ಒಬ್ರು ಶಾರೀರಿಕ ತಂದೆ, ಇನ್ನೊಬ್ರು ಆತ್ಮಿಕ ತಂದೆ. ಆದ್ರೆ ಶಾರೀರಿಕ ತಂದೆ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರೇ ಇರ್ತಾರೆ, ಆತ್ಮಿಕ ತಂದೆ ಸರ್ವರಿಗೂ ಒಬ್ಬರೇ, ಪರಂಪಿತ ಪರಮಾತ್ಮ. ಅವರಿಗೇನೆ ಎಷ್ಟು ಮಹಿಮೆ ಇದೆ. ತುಮ್ ಮಾತ್ ಪಿತಾ ಹಮ್ ಬಾಲಕ್ ತೆರೆ. ಜಗತ್ತು ಹಾಡ್ತಾ ಇದೆ, ನೀವೇ ಮಾತ್ ಪಿತಾ, ನೀನೇ ತಂದೆ ತಾಯಿ, ನಾವು ನಿನ್ನ ಬಾಲಕರು. ತುಮ್ಹಾರಿ ಕೃಪಾಸೆ ಸುಖ ಗನೇರೆ. ಭಕ್ತಿಯಲ್ಲಿ ಹಾಡ್ತಾರೆ, ನೀನು ಮಾತಾ ಪಿತಾ, ನಿನ್ನ ಬಾಲಕರು ನಾವು, ನಿನ್ನ ಮಕ್ಕಳು ನಾವು, ನಿನ್ನ ಕೃಪೆಯಿಂದ ನಮಗೆ ಸುಖದ ಪ್ರಾಪ್ತಿ ಇದೆ ಅಂತ ಹಾಡ್ತಾರೆ. लौकिक माँ बाप से सुख गनेरे नहीं मिलते हैं, जब दुख होता है तो उस बाप का सिमरन करते हैं. ಲೌಕಿಕ ತಂದೆ ತಾಯಿ ಎಷ್ಟೇ ಕೊಡ್ಬೋದು, ಆಸ್ತಿ ಕೊಡ್ಬೋದು, ಸಂಪತ್ತು ಕೊಡ್ಬೋದು, ಆದ್ರೆ ದುಃಖದಲ್ಲಿ ಆತ್ಮ ತನ್ನ ಮೂಲ ತಂದೆ, ಆತ್ಮಿಕ ತಂದೆ ಶುಭಾಬ ಅಥವಾ ಪರಂಪಿತ ಪರಮಾತ್ಮನನ್ನ ಅವಶ್ಯವಾಗಿ ಸ್ಮರಣೆ ಮಾಡೇ ಮಾಡ್ತಾರೆ ಜಗತ್ತಿನ ಮನುಷ್ಯಾತ್ಮರು. ಯ ಬಾಪಿ ಎಸಾ ಪ್ರಶ್ನೆ ಪೂಚ್ತೆ ಹೇ, ದೂಸರಾ ತೋ ಕೋಯಿ ಪೂಚ್ ನ ಸಕೆ. ನಿಮ್ಗೆ ಎಷ್ಟು ಜನ ತಂದೆಯರಿದ್ದಾರೆ ಅಂತ ಬೇರೆ ಯಾರು ಈ ಪ್ರಶ್ನೆ ಕೇಳೋದಿಲ್ಲ. ಇಲ್ಲಿ ಶುಭಾಬ ಪ್ರಶ್ನೆ ಕೇಳಬೇಕಾದ್ರೂ ಅರ್ಥ ಹೇಳ್ತಾರೆ. ನಿಮಗೆ ಒಬ್ರು ದೇಹಕ್ಕೆ ಜನ್ಮ ಕೊಟ್ಟಂತ ತಂದೆ ಇದ್ದಾರೆ, ಇನ್ನೊಬ್ರು ನಾನು ಆತ್ಮಿಕ ತಂದೆ ಅಂತ ಬಾಬಾ ಪರಿಚಯ ಕೊಡ್ತಾರೆ. ಭಕ್ತಿ ಮಾರ್ಗ ಮೇ ತುಮ್ ಗಾತೆ ಹೋ ಬಾಬಾ, ಆಪ್ ಆಯೆಂಗೆ ತೋ ಹಮ್ ಆಪ್ಕೆ ಸಿವಾಯ್ ಔರ್ ಕೋಯಿ ಕಿ ನಹಿ ಸುನೆಂಗೆ. ಭಕ್ತಿ ಮಾರ್ಗದಲ್ಲಿ ನೀವೆಷ್ಟು ಗೀತೆಯನ್ನ ಅಥವಾ ಎಷ್ಟೆಲ್ಲ ಹಾಡಿದ್ದೀರಿ, ತಂದೆ ನೀನು ಬಂದಾದ್ರೂ ನೋಡು, ನಾವು ನಿನಗೆ ಈ ರೀತಿ ಅರ್ಪಣೆ ಆಗ್ಬಿಡ್ತೇವೆ, ನಿನ್ನ ವಿನಃ ಬೇರೆ ಯಾರ ಮಾತನ್ನು ಕೇಳುವುದಿಲ್ಲ, ನಿನಗೇ ಬಲಿಹಾರಿ ಆಗ್ತೇವೆ. ಅವ್ರ ತೋ ಸಬ್ ದುಃಖ ದೇತೆ ಹೇ. ಜಗತ್ತಿನಲ್ಲಿ ಎಷ್ಟೆಲ್ಲ ದುಃಖ ಕೊಡ್ತಾ ಇದ್ದಾರೆ. ಆಪಿ ಸುಖ ದೇನೆ ವಾಲೆ ಹೋ, ನೀವೇ ನಮಗೆ ಸುಖವನ್ನ ಕೊಡುವಂತರು. ಎಷ್ಟು ಹಾಡ್ತಾ ಇದ್ದೆವು. ತೋ ಬಾಪ್ ಆಕರ್ ಯಾದ್ ದಿಲಾತೆ ಹೇ. ಈಗ ಭಕ್ತಿಯಲ್ಲಿ ನೀವೇನ್ ಹಾಡಿ ಕರೆದಿದ್ದೀರಿ, ಈಗ ನೆನಪು ಮಾಡಿಸ್ತಾರೆ ಬಾಬಾ ಕಿ ತುಮ್ ಕ್ಯಾ ಕಹತೆ. ನನಗಾಗಿ ನೀವೆಷ್ಟು ಮೊರೆ ಇಡ್ತಾ ಇದ್ರಿ, ಕೂಗ್ತಾ ಇದ್ರಿ, ಕರಿತಾ ಇದ್ರಿ, ನೀವ್ ಹೇಳಿದ್ದನ್ನ ನೆನಪು ಮಾಡಿಸ್ತಾರೆ ಬಾಬಾ. ತುಮ್ ಜಾನ್ತೆ ಹೋ ತುಮ್ ಹಿ ಬ್ರಹ್ಮ ಕುಮಾರ್ ಕುಮಾರಿ कहलाते हो. मनुष्य की ऐसी पत्थर बुद्धि है जो यह भी नहीं समझते कि बीके क्या है. ಬ್ರಹ್ಮ ಕುಮಾರ ಕುಮಾರಿಯರು ಏನ್ ಕರ್ತವ್ಯ, ಏನಾಗಿದ್ದಾರೆ ಅನ್ನೋದು ಜಗತ್ತಿನ ಮನುಷ್ಯರಿಗೆ ಗೊತ್ತೇ ಇಲ್ಲ. ಮಮ್ಮ ಬಾಬಾ ಕೌನ್ ಹೇ, ಯ ಕೋಯಿ ಸಾಧು ಸಂತ ನಹಿ ಹೇ. ಮಮ್ಮ ಬಾಬಾ ಇವರೆಲ್ಲ ಯಾರು, ಇಷ್ಟೆಲ್ಲ ಅನೇಕ ಬ್ರಹ್ಮ ಕುಮಾರ ಕುಮಾರಿಯರು ಯಾರು ಇವರು ಅನ್ನೋದು ಜಗತ್ತಿನ ಮನುಷ್ಯರಿಗೆ ಗೊತ್ತಿಲ್ಲ. ಆದ್ರೆ ಯಾವ ಬ್ರಹ್ಮ ಕುಮಾರ ಕುಮಾರಿ ಇರ್ಬೋದು, ಮಮ್ಮ ಬಾಬಾ ಯಾವುದೇ ಸಾಧು ಸಂತರಲ್ಲ. ಇಲ್ಲಿ ಸಾಧು ಸನ್ಯಾಸಿಕೋ ಗುರು ಕಹೆಂಗೆ, ಮಾತ್ ಪಿತಾ ನಹಿ ಕಹೆಂಗೆ. ಸಾಧು ಸಂತರವರು ಗುರುಗಳು ಅಂತ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ, ಅವರಿಗೆ ಮಾತ್ ಪಿತಾ ಅಂತ ಹೇಳಂಗಿಲ್ಲ. ಯ ಬಾಪ್ ತೋ ಆಕರ್ ದೈವಿ ಧರ್ಮ ಕ ರಾಜ್ಯ ಸ್ಥಾಪನ ಕರ್ತೆ ಹೇ. ಅರೆ ಸರ್ವರಿಗೂ ಮಾತಾ ಪಿತಾ. ಶುಭಾಬ ಬಂದು ಈಗ ದೈವಿ ಧರ್ಮ ರಾಜ್ಯ ಸ್ಥಾಪನೆ ಮಾಡ್ತಾರೆ, ದೈವಿ ಧರ್ಮದ ರಾಜ್ಯ ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಯಾರ ರಾಜ್ಯ ಇತ್ತು? ಲಕ್ಷ್ಮೀನಾರಾಯಣ್ ರಾಜ ರಾಣಿ ರಾಜ್ಯ ಕರ್ತೈತೆ. ಆ ದೈವಿ ಧರ್ಮದ ರಾಜ್ಯದಲ್ಲಿ ಲಕ್ಷ್ಮೀನಾರಾಯಣ ರಾಜ ರಾಣಿ ರಾಜ್ಯವನ್ನ ಮಾಡ್ತಾ ಇದ್ರು. ಪಹಲೆ ಪವಿತ್ರತೆ, ಮೊದಲು ಪವಿತ್ರ ಆತ್ಮರಿದ್ರು. ಆಮೇಲೆ ಆತ್ಮ ವಾಮ ಮಾರ್ಗದಲ್ಲಿ ಬಂದಾಗ ದ್ವಾಪರದಿಂದ ಅಪವಿತ್ರ ಆಗ್ಬಿಡುತ್ತದೆ. ಪೂಜ್ಯ ಇದ್ದಂತವರೇ 84 ಜನ್ಮವನ್ನ ಪಡ್ಕೊಳ್ತಾರೆ. ಪಹಲೆ ಬೇಹದ್ಕೆ ಬಾಪ್ ಕಾ 21 ಜನ್ಮ ಸುಖ ವರ್ಷ ಮಿಲ್ತಾ ಹೇ. ಪ್ರಾರಂಭದಲ್ಲಿ ಸತ್ಯುಗದ ಆದಿ ಅಂದ್ರೆ 21 ಜನ್ಮಕ್ಕಾಗಿ ಫಸ್ಟ್ ಶುಭಾಬನಿಂದ ಸ್ವರ್ಗದ ಸುಖದ ಆಸ್ತಿ ಸಿಗ್ತದೆ. ಕುಮಾರಿ ವಹಜೋ 21 ಕುಲ ಕಾ ಉದ್ಧಾರ ಕರೆ. ಕುಮಾರಿ ಅಂದ್ರೆ ಅವ್ರು 21 ಕುಲದ ಉದ್ಧಾರವನ್ನ ಮಾಡುವಂತವ್ರು. ಇದು ಗಾಯನ ನಿಮ್ಮದೇ ಆಗಿದೆ ಅಂತಾರೆ ಬಾಬಾ. ತುಮ್ ಕುಮಾರಿಯ ಹೋ ಗೃಹಸ್ಥಿ ನಹಿ ಹೋ. ನೀವೆಲ್ಲ ಕುಮಾರಿಯರು, ಗೃಹಸ್ಥಿಗಳಲ್ಲ. ಬಲ್ ಬಡೆ ಹೇ ಲೇಕಿನ್ ಮರ್ಜಿವಾ ಬನ್ ಸಬ್ ಬಾಪ್ ಕೆ ಬಚ್ಚೆ ಬಚ್ಚಿಯ ಬನೆ ಹೋ. ಪ್ರಜಾಪಿತ ಬ್ರಹ್ಮಕ್ಕೆ ಡೇರ್ ಬಚ್ಚೆ ಹೇ. ಗೃಹಸ್ಥಿಗಳು ನಾವು ಬ್ರಹ್ಮ ಕುಮಾರ ಕುಮಾರಿ ಅಂತ ಹಿಂಗ್ ಹೇಳ್ಕೊಳ್ಳೋದು, ನಾವು ಗೃಹಸ್ಥಿಗಳಲ್ಲ ಅಂತ ಅನ್ಕೊಳ್ಬೇಡಿ. ಎಷ್ಟೇ ವಯಸ್ಸಿನಲ್ಲಿ ದೊಡ್ಡವ್ರು ಇರ್ಬೋದು, ಆದ್ರೆ ಈಗ ನಮಗೆ ಹೊಸ ಜನ್ಮ ಸಿಕ್ತಲ್ಲ. ಲೌಕಿಕದಲ್ಲಿ ಮಕ್ಕಳಿರ್ತಾರೆ, ಅಷ್ಟೊತ್ತಿಗೆ ಅವರು ಗೃಹಸ್ಥಿ ಅಂತ ಅನ್ನಂಗಿಲ್ಲ, ಅವರು ಕುಮಾರ ಕುಮಾರನೇ ಇರ್ತಾರೆ. ಮಕ್ಕಳಂತಂದ್ಮೇಲೆ ಅವ್ರ ಮುಂದಿನ ಜೀವನಕ್ಕೆ ಹೋದ್ಮೇಲೆ ಗೃಹಸ್ಥಿಗಳಾಗ್ತಾರೆ. ಮೊದಲಂತೂ ಕುಮಾರ ಕುಮಾರಿ ಅಲ್ವಾ. ಹಾಗಾದ್ರೆ ನಮಗೀಗ ಹೊಸ ಜನ್ಮ ಸಿಕ್ಕಿದೆ. ಇದು ಅಲೌಕಿಕ ಜೀವನ, ಮರ್ಜೀವ ಜೀವನ, ಹೊಸ ಜನ್ಮ ಸಿಕ್ಕಿದೆ ಅಂದ್ಮೇಲೆ ಆ ಒಬ್ಬ ತಂದೆ ಮಕ್ಕಳು ನಾವೆಲ್ಲರೂ ಸಹ ಬ್ರಹ್ಮ ಕುಮಾರ ಕುಮಾರಿಯರು, ಪ್ರಜಾಪಿತ ಬ್ರಹ್ಮನ ಸಂತಾನರು. ಗೃಹಸ್ಥಿ ಅಂತ ನೀವು ಅನ್ಕೊಳ್ಬೇಡಿ, ನೀವು ಸಹ ಎಲ್ಲರೂ ಸಹ ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗಿದ್ದೀರಿ.
और ವೃದ್ಧಿ ಕೋ ಪಾತೆ रहेंगे. ಈ ಬ್ರಾಹ್ಮಣ ಪರಿವಾರ ಸಂಖ್ಯೆ ಇನ್ನಷ್ಟು ವೃದ್ಧಿ ಆಗ್ತಾ ಇರ್ತದೆ. ಫಿರ್ ಯೆ ಸಬ್ ದೇವತಾ ಬನೆಂಗೆ. ಯಾಕೆಂದ್ರೆ ಈಗ ಯಾರು ಬ್ರಹ್ಮನ ಸಂತಾನರು ಬ್ರಾಹ್ಮಣರಾಗಿದ್ದಾರೆ, ಬ್ರಹ್ಮಕುಮಾರ ಕುಮಾರಿಯರು, ಅವರೇ ಮುಂದೆ ಭವಿಷ್ಯದಲ್ಲಿ ದೇವತೆಗಳಾಗುವಂತವರು. ಯೇ ಶುಭಾಬಾ ಕಾ ಯಜ್ಞ ಹೈ, ಇಸ್ಕೋ ಕಹಾ ಜಾತಾ ಹೈ ರಾಜಸ್ವ ಯಜ್ಞ ಸ್ವರಾಜ್ಯ ಪಾನೆ ಕಾ ಯಜ್ಞ. ಈಗ ಶುಭಾಬನ ಯಜ್ಞ ಸ್ಥಾಪನೆಯಾಗಿದೆ. ಇದಕ್ಕೆ ರಾಜಸ್ವ ಯಜ್ಞ ಅಂತ ಹೇಳ್ಬೋದು, ಅಥವಾ ಸ್ವರಾಜ್ಯವನ್ನ ಪಡೆಯುವಂತಹ ಯಜ್ಞ. ಆತ್ಮಂಕೋ ಬಾಪ್ ಸೆ ಸ್ವರ್ಗಕ್ಕೆ ರಾಜ್ಯ ಕಾ ವರ್ಷ ಮಿಲ್ತಾ ಹೈ. ಈಗೆಲ್ಲಾ ಆತ್ಮರಿಗೆ ತಂದೆಯಿಂದ ಸ್ವರ್ಗದ ರಾಜ್ಯದ ಆಸ್ತಿ ಸಿಗ್ತದೆ. ಇಸ್ ರಾಜಸ್ವ ಅಶ್ವಮೇಧ ಜ್ಞಾನ ಯಜ್ಞ ಮೇ ಕ್ಯಾ ಕರ್ನಾ ಹೈ. ಈ ರಾಜಸ್ವ ಅಶ್ವಮೇಧ ಜ್ಞಾನ ಯಜ್ಞದಲ್ಲಿ ಏನ್ ಮಾಡಬೇಕು? ಶರೀರ್ ಸಹಿತ ಜೋ ಕುಚ್ ಹೈ वो ಬಲಿಹಾರ ಕರ್ನಾ ಹೈ ಅಥವಾ ಸ್ವಾಹ ಕರ್ನಾ ಹೈ. ಅಲ್ಲೆಲ್ಲ ಭೌತಿಕ ಯಜ್ಞಗಳನ್ನ ಮಾಡಬೇಕಾದ್ರೆ ಕೆಲವೊಂದು ಸಾಮಗ್ರಿಯನ್ನ ಹಾಕ್ತಾರೆ. ಇದು ಬೇಹದ್ದಿನ ಯಜ್ಞ, ಸ್ವಯಂ ಶುಭಾಬ ಸ್ಥಾಪಿಸಿರುವಂತಹ ಯಜ್ಞ. ಇಲ್ಲಿ ದೇಹ ಸಹಿತವಾಗಿ ಎಲ್ಲವೂ ಅರ್ಪಣೆ ಆಗ್ತದೆ, ಸ್ವಾಹ ಆಗ್ತದೆ. ಇಸ್ ಯಜ್ಞ ಸೇತೋ ತುಮ್ ಫಿರ್ ರಾಜ್ಯ ಪಾಯಂಗೆ. ಈಗ ಸಂಪೂರ್ಣ ಎಲ್ಲ ಇಡೀ ಜಗತ್ತೇ ಸ್ವಾಹ, ದೇಹ ಸಹಿತವಾಗಿ ಸರ್ವಸ್ವವೂ ಸಹ ಈ ಯಜ್ಞದಲ್ಲಿ ಸ್ವಾಹ ಆದ ಮೇಲೆ ಮತ್ತೆ ಹೊಸ ಜಗತ್ತು ಬರ್ತದೆ. ಈಗ ಹೊಸ ರಾಜ್ಯವನ್ನು ನಾವು ಪಡ್ಕೊಳ್ತಾ ಇದ್ದೇವೆ. ಬಾಪ್ ಯಾದ್ ದಿಲಾತೆ ಹೈ ಕಿ ಭಕ್ತಿ ಮಾರ್ಗ ಮೇ ತುಮ್ ಗಾತೆ ಥೆ ಕಿ ಹೇ ಬಾಬಾ, ನೀವು ನನಗಾಗಿ ಎಷ್ಟು ಹಾಡಿದಿರಿ ಭಕ್ತಿ ಮಾರ್ಗದಲ್ಲಿ. ಬಾಬಾ ನೆನಪು ಮಾಡಿಸ್ತಾರೆ, ಹೇ ತಂದೆ, ಆಪ್ ಜಬ್ ಆಯಂಗೆ ತೋ ಹಮ್ ಬಲಿಹಾರ್ ಜಾಯಂಗೆ. ನೀವು ಬಂದಾದ್ರೂ ನೋಡಿ ನಾವು ನಿಮಗೆ ಬಲಿಹಾರಿ ಆಗ್ಬಿಡ್ತೇವೆ ಅಂತ ಎಷ್ಟು ಹಾಡ್ತಾ ಇದ್ರಿ. ವಾರಿ ಜಾಯಂಗೆ, ಅರ್ಪಣೆ ಆಗ್ಬಿಡ್ತೇವೆ. ಅಬ್ ತುಮ್ ಅಪ್ನೆ ಕೋ ಸ ಬ್ರಹ್ಮ ಕುಮಾರ್ ಕುಮಾರಿಯ ತೋ ಸಮಜ್ತೆ ಹೋ. ಈಗೆಲ್ಲರೂ ಸಹ ತಾವು ಬ್ರಹ್ಮನ ಸಂತಾನರು, ಬ್ರಹ್ಮ ಕುಮಾರ ಕುಮಾರಿಯರು ಅಂತ ತಿಳ್ಕೊಂಡಿದ್ದೀರಿ. ಬಲ್ ರಹೋ ಅಪ್ನೆ ಗೃಹಸ್ಥ ವ್ಯವಹಾರ ಮೇ, ಪರಂತು ನೀವು ತಮ್ಮ ಗೃಹಸ್ಥ ಜೀವನದಲ್ಲೇ ಇರಿ, ಸಂಭಾಲನೆ ಮಾಡಿ. ಪರಂತು ಪಾವನ್ ರಹನ ಹೋಗ, ಆದ್ರೆ ಪಾವನ ಆಗ್ಬೇಕು, ಕಮಲ ಪುಷ್ಪ ಸಮಾನ ಇರಬೇಕು. ತಮ್ಮನ್ನ ಆತ್ಮ ಅಂತ ತಿಳಿದುಕೊಳ್ಳಿ. ಹಮ್ ಬಾಬಾಕ್ಕೆ ಬಚ್ಚೆ ಹೇ, ನೀವು ಎಲ್ಲೇ ಇರಿ, ಯಾವ ಕ್ಷೇತ್ರದಲ್ಲೇ ಇರಿ, ಆದ್ರೆ ಈ ಸ್ಮೃತಿ ಮಾತ್ರ ಇರಬೇಕು. ನಾವು ಗೃಹಸ್ಥದಲ್ಲಿ ಇದ್ರೂ ಸಹ ಪಾವನರಾಗಿರ್ಬೇಕು, ಕಮಲ ಪುಷ್ಪ ಸಮಾನ ಇರಬೇಕು ಅನ್ನುವಂಥ ಸ್ಮೃತಿ ಇರಬೇಕು. ತಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ. ತುಮ್ ಆತ್ಮ ಹೋ ಆಶಿಕ್, ಬಾಪ್ ಕೇತೆ ಮೇ ಹೋ ಏಕ್ ಮಾಶಿಕ್. ತಾವೆಲ್ಲ ಆತ್ಮರು ಸಹ ಆಶಿಕರು, ಪ್ರಿಯತಮೆಯರು, ಆತ್ಮ ಸತಿಯರು. ಶಿವಬಾಬಾ ಹೇಳ್ತಾರೆ, ನಾನೊಬ್ಬನೇ ನೀವೆಲ್ಲ ಆತ್ಮರಿಗೆ ಮಾಶುಕ. ತುಮ್ ಮುಜ್ ಮಾಶುಕೋ ಪುಕಾರ್ತಿರತ್ತೆ ಹೋ. ಮಾಶುಕನನ್ನ ಎಷ್ಟು ಸಮಯ ನಾವು ಕರಿತಾ ಇದ್ದೆವು. ಅರ್ಧ ಕಲ್ಪದ ಆಶಿಕರಾಗ್ಬಿಟ್ಟಿದ್ದೆವು. ಯಾರಿಗೆ? ಸ್ವಯಂ ಪರಂಪಿತ ಪರಮಾತ್ಮ, ಅವರೇ ನಿರಾಕಾರ. ಆತ್ಮ ಭಿ ನಿರಾಕಾರ ಹೇ ಜೋ ಇಸ್ ಶರೀರ ದ್ವಾರ ಪಾಠ ಬಜಾತಿ ಹೇ. ಆತ್ಮನು ಸಹ ನಿರಾಕಾರ ಆಗಿದೆ, ಆದ್ರೆ ಈಗ ದೇಹದ ಮೂಲಕ, ಶರೀರದ ಮೂಲಕ ಪಾತ್ರವನ್ನ ಅಭಿನಯಿಸ್ತಾ ಇದೆ. ಭಕ್ತಿ ಮಾರ್ಗದಲ್ಲಿ ಸಹ ನೀವು ಪಾತ್ರವನ್ನು ಅಭಿನಯಿಸಿದ್ದೀರಿ. ಭಕ್ತಿ ಅದು ಮುಗಿದು ಹೋಯಿತು. ಈಗ ಜ್ಞಾನ ಮಾರ್ಗ, ಸತ್ಯ ಜ್ಞಾನದ ಬೆಳಕು ನಮಗೆ ಸಿಕ್ಕಿದೆ. ದ್ವಾಪರ ಸೇ ಲೇಕರ್ ತುಮ್ನೆ ಠೋಕ್ರೆ ಕಾಯಿ ಹೇ. ಎಷ್ಟು ಪೆಟ್ಟು ತಿಂತ ಬಂದಿದ್ದೀರಿ ದ್ವಾಪರದಿಂದ. ಈಗಂತೂ ಬಾಬಾ ಹೇಳ್ತಾರೆ, ಕಲಿಯುಗಿ ಜಗತ್ನಲ್ಲಿ ದ್ವಾಪರದಲ್ಲಿ ದುಃಖ ಇತ್ತು, ಈಗಂತೂ ಮಹಾ ದುಃಖಿ ಹೋಗೈ ಹೋ, ಮಹಾನ್ ದುಃಖಿ ಆಗ್ಬಿಟ್ಟಿದ್ದಾರೆ. ಈಗ ಹಳೆ ಜಗತ್ತಿನ ಅಂತಿಮ ಸಮಯ ಇದು. ಯ ಪೈಸಾ ಆದಿ ಸಬ್ ಮಿಟ್ಟಿ ಮೇ ಮಿಲ್ ಜಾನಾ ಹೈ. ಜಗತ್ತು ಅಂತಿಮ ಆಗುವಾಗ ಜಗತ್ತಿಗೆ ಬರುವ ಪರಿಸ್ಥಿತಿ ಪ್ರತಿಯೊಬ್ಬರಿಗೂ ಬರೋದೆ. ಎಲ್ಲ ಮಣ್ಣು ಪಾಲಾಗ್ಬಿಡ್ತದೆ. ಬಲ್ ಕೋಯಿ ಕರೋಡ್ಪತಿ ಹೇ, ರಾಜ ಹೇ, ಬಚ್ಚೆ ಪೈದಾ ಹೋಂಗೆ ತೋ ಸಮಜೋ ಯೆ ಧನ್ ಹಮಾರೆ ಬಚ್ಚೋಂ ಕೆ ಲಿಯೆ ಹೈ. ದೊಡ್ಡ ಕರೋಡ್ಪತಿ ಇರ್ಬೋದು, ರಾಜರಿರ್ಬೋದು, ಮಕ್ಕಳಿರ್ಬೋದು, ಅವ್ರು ಅನ್ಕೊಳ್ಬೋದು ಇದೆಲ್ಲ ಧನ ಸಂಪತ್ತು ಆಸ್ತಿ ಎಲ್ಲವೂ ನಮ್ಮ ಮಕ್ಕಳಿಗಾಗಿ. ಹಮಾರೆ ಪುತ್ರ ಪೋತ್ರೆ ಖಾಯಂಗೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕುಂತು ಉಣ್ತಾರೆ ಅಂತ ಅನ್ಕೊಂಡ್ಬಿಡ್ತಾರೆ. ಬಾಪ್ ಕೇತೆ ಕುಚ್ ಬಿ ಖಾಯಂಗೆ ನಹಿ. ಅರೆ ಭಗವಂತ ತಂದೆ ಹೇಳ್ತಾರೆ, ಯಾವುದು ಯಾರು ಕುಂತು ಭೋಗ್ಸಂಗಿಲ್ಲ, ಅಷ್ಟು ತನಕ ಜಗತ್ತು ಇರುವುದೇ ಇಲ್ಲ. ये दुनिया ही खत्म होने वाली है. ಈ ಜಗತ್ತೇ ಸಮಾಪ್ತಿ ಆಗಲಿದೆ. ಬಾಕಿ ತೋಡಾ ಸಮಯ ಹೇ, ಇನ್ನು ಉಳಿದದ್ದು ಬಹಳ ಸ್ವಲ್ಪ ಸಮಯ. ವಿಘ್ನ ಬಹುತ್ ಪಡೆಂಗೆ, ಬಹಳಷ್ಟು ವಿಘ್ನಗಳು ಬರ್ತವೆ. ಆಪಸ್ ಮೇ ಲಡೆಂಗೆ, ಪರಸ್ಪರ ಬಹಳಷ್ಟು ಹೊಡೆದಾಡ್ತಾರೆ. ಅಂತಿಮ ದೃಶ್ಯ, ಅಂತಿಮ ವಿನಾಶದ ಸಮಯ. ಪಿಚಾಡಿನೇ ಐಸೆ ಲಡೆಂಗೆ ಜೋ ಖೂನ್ ಕಿ ನದಿಯಾ ಬಹೆಗೆ. ಅಂತಿಮದಲ್ಲಿ ಜಗತ್ತು ವಿನಾಶ ಹೇಗಾಗ್ತದೆ, ರಕ್ತದ ನದಿ ಹರಿತದೆ. ಅಂದ್ರೆ ಅಷ್ಟು ಹಾಹಾಕಾರ ಇರ್ತದೆ. ತುಮ್ಹಾರಿ ತೋ ಕೋಯಿ ಸೆ ಲಡಾಯಿ ನಹಿ ಹೇ. ಈಗ ನಮ್ಮ ಯುದ್ಧ ಯಾರ ಜೊತೆಗೂ ಇಲ್ಲ. ತುಮ್ ಯೋಗ ಬಲ್ ಮೇ ರಹತೆ ಹೋ. ಆ ಅಂತಿಮ, ಆ ಭಯಾನಕವಾದಂತಹ ವಿನಾಶದ ದೃಶ್ಯದ ಸಮಯದಲ್ಲಿ ನೀವು ಯೋಗ ಬಲದಲ್ಲಿ ಇರ್ತೀರಿ. ಯಾರ ಹತ್ರ ಯೋಗ ಬಲ ಇದೆಯೋ ಅವರ ಖಂಡಿತವಾಗಿ ರಕ್ಷಣೆ ಆಗೇ ಆಗ್ತಾರೆ. ತುಮ್ ಯಾದ್ ಮೇ रहेंगे तो कोई भी तुम्हारे सामने बुरे विचार से आएंगे तो उनको भयंकर साक्षात्कार हो जाएगा. ಯೋಗ ಬಲ ಎಂತ ತಾಕತ್ತು ಅಂದ್ರೆ ಅಂತಿಮ ವಿನಾಶದ ಸಮಯ. ಆ ಸಮಯದಲ್ಲಿ ನೀವು ಸದಾ ನೆನಪಿನಲ್ಲಿ ಬುದ್ಧಿಯ ಕನೆಕ್ಷನ್ ಬಾಬನ್ ಜೊತೆಗೆ ಇತ್ತು ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ, ವಿಕಾರಿ ವ್ಯಕ್ತಿ ಇರ್ಬೋದು, ಕುದೃಷ್ಟಿ ಇರುವಂತಹ ಕೆಟ್ಟ ವಿಚಾರಗಳಿಂದ ಎದುರುಗಡೆ ಬಂದಿರ್ಬೋದು ಆ ವ್ಯಕ್ತಿ,
ಆದ್ರೆ ಅವರಿಗೆ ಭಯಂಕರವಾದಂತಹ ಸಾಕ್ಷಾತ್ಕಾರ ಆಗ್ಬಿಡುತ್ತದೆ. ತೋ ಝಟ್ ಭಾಗ್ ಜಾಯಂಗೆ, ಆ ರೂಪ ನೋಡಿ, ಆ ಶಕ್ತಿ ರೂಪ ನೋಡಿ ಓಡಿ ಹೋಗ್ಬಿಡ್ತಾರೆ. ಅದು ಯೋಗ ಬಲದ ತಾಕತ್ತು. ತುಮ್ ಶಿವಬಾಬಾ ಕೋ ಯಾದ್ ಕರೆಂಗೆ ಅವ್ರ ವೇ ಭಾಗ್ ಜಾಯಂಗೆ. ಆ ಸಮಯದಲ್ಲಿ ಶಿವಬಾಬನ್ ಜೊತೆ ನಮ್ದು ಕರೆಕ್ಟ್ ಆಗಿ ಕನೆಕ್ಷನ್ ಇತ್ತು ಅಂದ್ರೆ ಆ ಬಂದಂತಹ ವಿಕಾರಿ ದೃಷ್ಟಿ, ವಿಕಾರಿ ವೃತ್ತಿಯಿಂದ ಬಂದಂತಹ ವ್ಯಕ್ತಿ ಓಡಿ ಹೋಗ್ಬಿಡ್ತಾರೆ. ಜೋ ಪಕ್ಕೆ ಬಚ್ಚೆ ಹೇ ಪುರುಷಾರ್ಥ ಮೇ ರಹತೆ ಹೇ ಕಿ ಮೇರಾ ತೋ ಏಕ್ ಶಿವಬಾಬಾ ದೂಸರಾ ನಾ ಕೋಯಿ. ಆದ್ರೆ ಅಂತಿಮ ಸಮಯದಲ್ಲಿ ಬಾಬನ್ ಜೊತೆ ಕರೆಕ್ಟ್ ಆಗಿ ಲಿಂಕ್ ಜೋಡಿಸಲ್ಪಡಬೇಕಾದ್ರೆ ಈಗ ಬಹಳ ಸಮಯದ ಅಭ್ಯಾಸ ಬೇಕು, ಪಕ್ಕಾ ಸ್ಥಿತಿ ಇರಬೇಕು, ಪುರುಷಾರ್ಥ ಸದಾ ಇರಬೇಕು. ಏನಂತ ಪುರುಷಾರ್ಥ? ಮೇರಾ ತೋ ಏಕ್ ಶಿವಬಾಬಾ ದೂಸರಾ ನಾ ಕೋಯಿ. ನನ್ನವರಂತೂ ಶಿವಬಾಬಾ ಒಬ್ಬರೇ, ಅನ್ಯರು ಯಾರೂ ಇಲ್ಲ. ಈ ಸ್ಥಿತಿ ಪಕ್ಕಾ ಆಗಿರ್ಬೇಕು. ಬಾಪ್ ಸಮಜಾತೆ ಕಿ ಹತ್ತು ಕಾರ್ಡೆ, ಕೈಯಿಂದ ಕೆಲಸ ಮಾಡ್ತಾ ಇರಿ. ಅರೆ ಬುದ್ಧಿ ನನ್ನ ಜೊತೆಗಿರ್ಲಿ. ಬಚ್ಚೋಂಕು ಘರ್ಕೋ ಬಿ ಸಂಭಾಲನಾ ಹೇ. ನಿಮ್ಮ ಲೌಕಿಕ ಮನೆ ಸಂಭಾಲನೆ ಮಾಡಿ, ಕೆಲಸ ಮಾಡಿ, ಆದ್ರೆ ಬುದ್ಧಿ ಮಾತ್ರ ಸದಾ ನನ್ನೊಂದಿಗೆ ಇರಬೇಕು. ಬಹಳ ಸಮಯದ ಅಭ್ಯಾಸ ಬೇಕು. ಪರಂತು ತುಮ್ ಆತ್ಮಯೇ ಬಾಪ್ ಕೋ ಯಾದ್ ಕರೋ ತೋ ಪಾಪಂ ಕಾ ಬೋಜಾ ಬಿ ಉತ್ತರ ಜಾಯೇಗಾ. ನೀವು ಕರ್ಮ ಮಾಡ್ತಾ ಮಾಡ್ತಾ ನೆನಪು ಮಾಡ್ತಾ ಇರಿ. ಕರ್ಮ ಮಾಡ್ತಾ ಮಾಡ್ತಾನೆ ಕರ್ಮಗಳನ್ನ ಕಳ್ಕೊಳ್ಬಹುದು. ನಾವು ಜನ್ಮ ಜನ್ಮಾಂತರದ ಪಾಪದ ಹೊರೆಯನ್ನ ಇಳಿಸ್ಕೊಳ್ಬಹುದು, ಹಗುರ ಮಾಡ್ಕೊಳ್ಬಹುದು. ಅದೇ ಯೋಗ ಬಲ. ಸಿರ್ಫ್ ಮುಜ್ಜೆ ಯಾದ್ ಕರೋ. ಇಲ್ಲಿ ಮಾಡುವಂತ ಪುರುಷಾರ್ಥ ಇಷ್ಟೇ, ಕೇವಲ ಬಾಬಾ ಹೇಳ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ. ಆಗ ನೀವು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗಿಬಿಡ್ತೀರಿ. ಆದರೂ ಬಾಬಾ ಹೇಳ್ತಾರೆ ನಂಬರವಾರ್ ಪುರುಷಾರ್ಥ ಅನುಸಾರ ಇದೆ. फिर तुम सब ये शरीर छोड़ेंगे, बाबा सभी आत्माओं को मच्छरों सदृश ले जाएंगे. ನಂತರ ನೀವು ಈ ದೇಹವನ್ನ ಬಿಟ್ಟ ಮೇಲೆ ಬಾಬಾ ಎಲ್ಲಾ ಆತ್ಮರನ್ನು ಸಹ ಸೊಳ್ಳೆಗಳ ರಾಶಿಯಂತೆ ಕರೆದುಕೊಂಡು ಹೋಗ್ಬಿಡುತ್ತಾರೆ. ಬಾಕಿ ಸಾರಿ ದುನಿಯಾಕೋ ಸಜಾಯ್ ಖಾನಿ ಹೇ. ಯೋಗ ಬಲ ಇತ್ತು ತಂದೆ ಜೊತೆಗೆ ವಾಪಸ್ ಹೋಗ್ಬಿಡ್ತೇವೆ, ಇಲ್ಲ ಅಂದ್ರೆ ಶಿಕ್ಷೆಯ ಬಲ ಇದೆ. ಇಡೀ ಜಗತ್ತು ಲೆಕ್ಕಾಚಾರವನ್ನ ಶಿಕ್ಷೆ ರೂಪದಲ್ಲಿ ಚುಕ್ತ ಮಾಡ್ಕೊಳ್ಳೇಬೇಕು. ಆತ್ಮ ಪಾವನ ಆಗ್ಲೇಬೇಕು. ಭಾರತ್ ಮೇ ಬಾಕಿ ತೋಡೆ ಜಾಕರ್ रहेंगे, उसके लिए महाभारत लड़ाई है. यहाँ तो बहुत वृद्धि होगी. ಪ್ರದರ್ಶನಿ, ಪ್ರಾಜೆಕ್ಟರ್ ಆದಿ ದ್ವಾರ ಕಿತ್ನೆ ಸುನ್ತೆ ಹೇ. ಈಗಂತೂ ಎಷ್ಟೋ ಸಂಖ್ಯೆಯಲ್ಲಿ ವೃದ್ಧಿ ಆಗ್ತಾ ಇದೆ. ಪ್ರದರ್ಶನಿಯಲ್ಲಿ, ಪ್ರಾಜೆಕ್ಟರ್ ಮೂಲಕ ಅನೇಕರಿಗೆ ಸಂದೇಶ ಸಿಗ್ತಾ ಇದೆ. ಪ್ರಜಾ ಬಂತಿ ಜಾತಿ ಹೇ. ಅನೇಕರು ಬರ್ತಾ ಇರ್ತಾರೆ. ಅಂದಮೇಲೆ ಅನೇಕ ಪ್ರಜೆಗಳು ಸಹ ತಯಾರಾಗ್ತಾರೆ. ರಾಜರಂತೂ ಪ್ರಜೆಗಳನ್ನ ತಯಾರು ಮಾಡ್ಕೊಳ್ಳೇಬೇಕು. ರಾಜ ತೋ ಏಕ್ ಹೋತಾ ಹೇ. ರಾಜ ಅಂತೂ ಒಬ್ಬರೇ ಇರ್ತಾರೆ, ಪ್ರಜೆಗಳು ಅನೇಕರು ಬೇಕಲ್ಲ. ಈಗ ಅನೇಕರು ಬರ್ತಾರೆ, ತಯಾರಾಗ್ತಾರೆ. ವಜೀರ್ भी प्रजा की लाइन में आ जाता है. ढेर प्रजा होती है. एक राजा की लाखों के अंदाज में प्रजा होती है. ಒಬ್ಬ ರಾಜನಿಗೆ ಲಕ್ಷಾಂತರ ಅಂದಾಜಿನಲ್ಲಿ ಪ್ರಜೆಗಳು ಇರ್ತಾರೆ. ತೋ ರಾಜ ರಾಣಿ ಕೋ ಮೆಹನತ್ ಕರ್ನಿ ಪಡೇನಾ. ಹಾಗಾದ್ರೆ ಪ್ರಜೆಗಳನ್ನ ತಯಾರು ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಪರಿಶ್ರಮ ಪಡಬೇಕು ಯಾರು? ಪ್ರಜೆಗಳಲ್ಲ, ರಾಜ ರಾಣಿ ಆಗುವಂತವ್ರು ಪರಿಶ್ರಮ ಪಡಬೇಕು. ಬಾಪ್ ಕೇತೆ ಸಬ್ ಕುಚ್ ಕರ್ತೆ ನಿರಂತರ ಮುಜೆ ಯಾದ್ ಕರೋ. ತಂದೆ ತಿಳಿಸ್ತಾರೆ, ಮಕ್ಕಳೇ ಎಲ್ಲವನ್ನ ಮಾಡಿ, ಕೆಲಸ ಕಾರ್ಯವನ್ನ ಮಾಡಿ, ನನ್ನೊಬ್ಬನನ್ನ ನಿರಂತರ ನೆನಪು ಮಾಡಿ. ಜೈಸೆ, ಹೇಗೆ ಅದು ನಿರಂತರ ಅಂದ್ರೆ ಹೇಗೆ ನೆನಪು ಮಾಡೋದು? ಜೈಸೆ ಆಶಿಕ್ ಮಾಶಿಕ್ ಹೊತ್ತೆ ಹೇ. ಉದಾಹರಣೆ ಕೊಡ್ತಾರೆ ಬಾಬಾ. ಆಶಿಕ್ ಮಾಶಿಕ್ ಇರ್ತಾರಲ್ಲ, ಎಷ್ಟು ನೆನಪು ಮಾಡುತ್ತಾರೆ. ಉನ್ಹೋಂಕ ಜಿಸ್ಮಾನಿ ಲವರತ್ತ ಹೇ. ಶಾರೀರಿಕ ಪ್ರೀತಿ ಅದು. ಆದ್ರೆ ಇಲ್ಲಿ ಆತ್ಮಿಕ ತಂದೆ ಜೊತೆಗೆ ಪ್ರೀತಿ. ತುಮ್ ಇಸ್ ಸಮಯ ಬಚ್ಚೆ ಸಬ್ ಆಶಿಕ್ ಹೋ. ಈ ಸಂಬಂಧದಲ್ಲಿ ಬಾಬಾ ಸಮೀಪ, ಬುದ್ಧಿ ಸಮೀಪ ಆಗ್ಬೇಕು. ಹೆಚ್ಚು ಶಿವಬಾಬನನ್ನ ಪ್ರೀತಿಯಿಂದ ನೆನಪು ಮಾಡಬೇಕು ಅಂತ ಬಾಬಾ ಉದಾಹರಣೆ ಕೊಡ್ತಾರೆ. ಈಗ ತಾವೆಲ್ಲ ಆತ್ಮರೂಪಿ ಸತಿಯರು, ಸಜ್ಜನಿಯರು, ಪ್ರಿಯತಮೆಯರು. ನಾನೊಬ್ಬನೇ ನಿಮ್ಮ ಮಾಶುಕ ಬಂದಿದ್ದೀನಿ, ನಾನೊಬ್ಬ ನೆನಪು ಮಾಡಿ. ತುಮ್ಕೋ ಪಡಾ ರಹಾ ಹೂಂ. ಈಗ ಸಮ್ಮುಖದಲ್ಲಿ ಮಾಶುಕ ಬಂದ್ಬಿಟ್ಟಿದ್ದಾರೆ, ನಮಗೆ ಶಿಕ್ಷಣವನ್ನ ಓದಿಸ್ತಾ ಇದ್ದಾರೆ. ಪಡ್ತೆ ಪಡ್ತೆ ತುಮ್ ದೇವತಾ ಬನ್ ಜಾಯಂಗೆ. ಈ ಶಿಕ್ಷಣ ಬಾಬಾ ಓದಿಸ್ತಾ ಓದಿಸ್ತಾ ನೀವು ದೇವತೆಗಳು ಆಗೇ ಬಿಡ್ತೀರಿ ಅಂತ ಬಾಬಾ ಹೇಳ್ತಾರೆ. ಯಾದಸೆ ವಿಕರ್ಮ ವಿನಾಶ ಹೋಂಗೆ. ನೆನಪಿನಿಂದ ವಿಕರ್ಮ ವಿನಾಶ ಆಗ್ತದೆ. ಆಗ ಆತ್ಮ ಎಷ್ಟು ಪರಿಶುದ್ಧ ಆಗ್ಬಿಡ್ತದೆ. ತುಮ್ ಸದೈವ ನಿರೋಗಿ ಬಿ ಬನೆಂಗೆ. ನೆನಪಿನ ಬಲ, ಯೋಗ ಬಲದಿಂದ ಎಷ್ಟು ಲಾಭ ಇದೆ. ಒಂದು ವಿಕರ್ಮ ವಿನಾಶ ಆಗ್ತದೆ, ನೀವೇ ಭವಿಷ್ಯ ದೇವತೆಗಳಾಗ್ಬಿಡ್ತೀರಿ. ಆತ್ಮ ಸದಾ ಕಾಲಕ್ಕಾಗಿ ನಿರೋಗಿ ಆಗ್ಬಿಡ್ತದೆ. ಫಿರ್ 84 ಕೆ ಚಕ್ರ ಕೋ ಬಿ ಯಾದ್ ರಖನಾ ಹೇ. ಒಂದು ಯೋಗ, ಇನ್ನೊಂದು ನಾಲೆಜ್ ಬುದ್ಧಿಲಿರಬೇಕು. 84 ಜನ್ಮಗಳ ಚಕ್ರ ನೆನಪಿರಬೇಕು. ಸತ್ಯುಗಮೇ ಇತ್ನೇ ಜನ್ಮ, ತ್ರೇತಾಮೇ ಇತ್ನೇ ಜನ್ಮ. ಸತ್ಯುಗದಲ್ಲಿ ಇಷ್ಟು ಜನ್ಮ, ತ್ರೇತಾಯುಗದಲ್ಲಿ ಇಷ್ಟು ಜನ್ಮ ನೆನಪಿಟ್ಕೊಳ್ಬೇಕು. ಹಮ್ ದೇವಿ ದೇವತಾ ಧರ್ಮ ವಾಲೋನೆ ಪೂರೆ 84 ಕಾ ಚಕ್ರ ಲಗಾಯೆ ಹೇ. ನಾವೇ ದೇವಿ ದೇವತಾ ಧರ್ಮದವರು ಪೂರ್ಣ 84 ಜನ್ಮದ ಚಕ್ರವನ್ನ ಈಗ ಸುತ್ತಿ ಬಂದೇವೆ. ಈ ರೀತಿ ಪ್ರತಿಯೊಂದು ಸೃಷ್ಟಿ ಚಕ್ರ ನೆನಪಿರಬೇಕು. ಸತ್ಯುಗದಲ್ಲಿ 8 ಜನ್ಮ, ತ್ರೇತಾಯುಗದಲ್ಲಿ 12 ಜನ್ಮ. ಈ ರೀತಿ ಪ್ರತಿ ಮಾತು ಬುದ್ಧಿಲಿರಬೇಕು. ಹಾಗೆ ಚಲ್ಕರ್ ತುಮ್ ಬಹುತ್ ವೃದ್ಧಿ ಕೋ ಪಾಯಂಗೆ. ಈ ಜ್ಞಾನ ಮಾರ್ಗದಲ್ಲಿ ಬಾಬಾ ಹೇಳ್ತಾರೆ ಅನೇಕರ ಸಂಖ್ಯೆ ವೃದ್ಧಿ ಆಗ್ತಾ ಹೋಗ್ತದೆ.
तुम्हारे सेंटर्स हजारों के अंदाज में हो जाएंगे. 1000 ಲೆಕ್ಕದಷ್ಟು ಅಂದಾಜಿನಷ್ಟು ಅಂದ್ರೆ ಅಷ್ಟು ಸಂಖ್ಯೆಯಲ್ಲಿ ಸೇವಾ ಕೇಂದ್ರಗಳು ಆಗಿಬಿಡುತ್ತವೆ. ಗಲಿ ಗಲಿ ಮೇ ಸಮಜಾತೆ रहेंगे कि सिर्फ बाप को और वर्षे को याद करो. ಗಲ್ಲಿ ಗಲ್ಲಿಯಲ್ಲಿ ಸಹ ಪ್ರತಿಯೊಂದು ಮನೆಗೂ ಸಹ ಸಂದೇಶ ಹೋಗ್ತದೆ, ತಂದೆ ಮತ್ತು ಆಸ್ತಿ ನೆನಪು ಮಾಡಿ ಅಂತ ಹೇಳಬೇಕಾಗ್ತದೆ. ಅಬ್ ಚಲೋ ಗರ್ ವಾಪಿಸ್, ಈಗ ವಾಪಸ್ ಹೋಗುವಂತ ಮನೆ ಬಂತು. ಎತ್ತೋ ಚೀಚಿ ಚೋಲಾ ಹೇ, ಈಗಂತೂ ಈ ಶರೀರ ಹಳೆ ವಸ್ತ್ರ, ವಾಪಸ್ ಹೋಗುವಂತ ಸಮಯ. ಯಹ ಹೇ ಬೇಹದ್ ಕಾ ವಿರಾಕ್ಯ. ಸನ್ಯಾಸಿ ತೋ ಸಿರ್ಫ್ ಹದ್ ಕಾ ಗರ್ಬಾರ್ ಚೋಡ್ ದೇತೆ ಹೇ. ಇದು ಹಳೆಯ ಶರೀರ, ಈಗ ವಾಪಸ್ ಮನೆಗೆ ಹೋಗಬೇಕು, ಸಮೀಪ ಬಂದಿದೆ, ಮನೆಗೆ ಹೋಗುವಂತ ಸಮಯ, ಈ ಶರೀರವನ್ನ ಇಲ್ಲೇ ಬಿಡಬೇಕು. ಇದು ಬೇಹದ್ದಿನ ವೈರಾಗ್ಯ. ಸನ್ಯಾಸಿಗಳು ಅವರೆಲ್ಲ ಬೇಕಾದಷ್ಟು ಸನ್ಯಾಸತ್ವವನ್ನು ಪಡ್ಕೊಳ್ತಾರೆ, ಅದು ಹದ್ದಿನ ಲೌಕಿಕ ಸನ್ಯಾಸ. ಹಠಯೋಗಿಗಳು, ನಾವೀಗ ರಾಜಯೋಗಿಗಳು, ರಾಜಯೋಗವನ್ನು ಕಲಿತಾ ಇದ್ದೇವೆ. ಇದನ್ನು ಯಾರೂ ಕಲಿಸಲು ಸಾಧ್ಯ ಇಲ್ಲ. कहते हैं ये भक्ति भी अनादि है. बाप कहते हैं ये भक्ति तो द्वापर से शुरू होती है. ಭಕ್ತಿ ಅನಾದಿ ಅಂತ ಹೇಳ್ತಾರೆ. ಅನಾದಿ ಅಂತಲ್ಲ, ಭಕ್ತಿ ದ್ವಾಪರದಿಂದ ಶುರು ಆಗ್ತದೆ. तुम सो देवी देवता थे, ಕ್ರಿಶ್ಚಿಯನ್ ಕಹೆಂಗೆ ಹಮ್ ಸೋ ಕ್ರಿಶ್ಚಿಯನ್ थे. ನಾವೇ ದೇವಿ ದೇವತೆಗಳಾಗಿದ್ದೆವು. ಪ್ರತಿ ಧರ್ಮದವರು ಸಹ ಹೇಳ್ತಾರೆ ನಾವು ಕ್ರಿಶ್ಚಿಯನ್ ಧರ್ಮದವರು ಆಗಿದ್ದೆವು, ಈಗ ಕ್ರಿಶ್ಚಿಯನ್ ಧರ್ಮದವರು ಅಂತ ಹೇಳ್ಕೊಂತಾರೆ. ಹಾಗಾದ್ರೆ ನಾವು ಯಾರು? ಮೂಲತಃ ಆದಿ ಸನಾತನ ದೇವಿ ದೇವತಾ ಧರ್ಮದವರು. ತುಮ್ ಜಾನ್ತೆ ಹೋ ಹಮ್ ಸತ್ಯುಗ್ ಮೇ ಥೆ. ನಾವಂತೂ ಮೂಲತಃ ಮೊದಲ ಸತ್ಯುಗದಲ್ಲಿ ಇದ್ದಂಥವ್ರು. ಬಾಪ್ ನೇ ದೇವಿ ದೇವತಾ ಧರ್ಮ ಸ್ಥಾಪನ ಕಿಯಾ. ये जो लक्ष्मीनारायण थे वो सब अब ब्राह्मण बने हैं. ದೇವತೆಗಳೇ ಲಕ್ಷ್ಮೀನಾರಾಯಣ, ಅವರೇ ಈಗ ಬ್ರಾಹ್ಮಣರಾಗಿದ್ದಾರೆ ಸಂಗಮ ಯುಗದಲ್ಲಿ. ಸತ್ಯುಗ ಮೇ ಏಕ ರಾಜ ರಾಣಿ ಥೆ, ಏಕ ಭಾಷಾ ಥಿ. ಸತ್ಯುಗದಲ್ಲಿ ಒಂದೇ ರಾಜ್ಯ ಇತ್ತು, ಒಂದೇ ಭಾಷೆ ಇತ್ತು, ಒಬ್ಬರೇ ರಾಜ ರಾಣಿ, ಅವರದ್ದೇ ಒಂದೇ ಭಾಷೆ. ಯಬಿ ಬಚ್ಚೋನೆ ಸಾಕ್ಷಾತ್ಕಾರ ಕಿಯಾ ಹೇ. ತುಮ್ ಹೋ ಸಬ್ ಆದಿ ಸನಾತನ ಧರ್ಮಕ್ಕೆ. ಇದು ಸಹ ಮಕ್ಕಳಿಗೆ ಸಾಕ್ಷಾತ್ಕಾರ ಆಗಿದೆ. ಏಕ ಧರ್ಮ, ಏಕ ರಾಜ್ಯ, ಏಕ ಭಾಷೆ ಇರುವಂತಹ ಆ ಏಕತೆಯ ರಾಜ್ಯ ಹೇಗೆ ಸ್ಥಾಪನೆ ಆಗ್ತದೆ? ಮಕ್ಕಳಿಗೆ ಎಷ್ಟೋ ಸಾಕ್ಷಾತ್ಕಾರನೂ ಆಗಿತ್ತು. ತುಮ್ ಹೋ, ತಾವೆಲ್ಲ ಆದಿ ಸನಾತನ ಧರ್ಮದವರಾಗಿದ್ದೀರಿ. ನಿಮ್ಮದೇ 84 ಜನ್ಮ. ವ ಜೋ ಕಹತೆ ಆತ್ಮ ನಿರ್ಲೇಪ ಹೇ ವ ಈಶ್ವರ ಸರ್ವ್ಯಾಪಿ ಹೇ, ಯ ರಾಂಗ್ ಹೇ. ಕೆಲವರು ಆತ್ಮ ನಿರ್ಲೇಪ ಅಂತ ಹೇಳ್ಬಿಡುತ್ತಾರೆ, ಈಶ್ವರ ಸರ್ವ್ಯಾಪಿ ಅಂತ ಹೇಳ್ತಾರೆ. ಇದು ತಪ್ಪಾಗಿದೆ. ಸಬ್ ಮೇ ಆತ್ಮ ಹೇ, ಫಿರ್ कैसे करते हो हमारे में परमात्मा है. ಎಲ್ಲರ ದೇಹದ ಒಳಗಡೆ ಆತ್ಮ ಇದೆ. ಫಿರ್ ತೋ ಸಬ್ ಫಾದರ್ಸ್ ಹೋ ಗಯೆ. ಸರ್ವವ್ಯಾಪಿ ಅಂತ ಹೇಳ್ಬಿಟ್ರೆ ಎಲ್ಲರ ಒಳಗಡೆ ಪರಮಾತ್ಮನೂ ಇದ್ದಾರೆ ಅಂತ ಹೇಳಿದಂಗಾಯ್ತು. ಹಾಗಾದ್ರೆ ಪರಮಾತ್ಮ ಎಲ್ಲರ ಒಳಗಡೆ ಇದ್ದದ್ದೇ ಆದ್ರೆ ಎಲ್ಲರೂ ಫಾದರ್ಸ್ ಅಂತ ಹೇಳ್ಬಿಡ್ಬೇಕಿತ್ತಲ್ಲ. ಕಿತ್ತನೆ ತಮೋ ಪ್ರಧಾನ್ ಬನ್ ಗೈ ಹೇ. ಆತ್ಮ ಎಷ್ಟು ತಮೋ ಪ್ರಧಾನ್ ಆಗ್ಬಿಟ್ಟಿದೆ. ಆಗೆ ಜೋ ಸುನ್ತೆ ಥೆ ವ ಮಾನ್ ಲೇತೆ ಥೆ, ಅಬ್ ಬಾಪ್ ಆಕರ್ ಸತ್ಯ ಸುನಾತೆ ಹೇ. ಇನ್ನೂ ಕೆಲವೊಂದು ವಿಚಾರವನ್ನ ಕೇಳಿರ್ಬೋದು, ಆದರೆ ಈಗ ತಂದೆ ಬಂದು ಸತ್ಯವನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಈಗ ನಮಗೆ ಜ್ಞಾನದ 3ನೆಯ ನೇತ್ರ ಸಿಕ್ಕಿದೆ. ಇದರಿಂದ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ನಾವು ತಿಳ್ಕೊಂಡಿದ್ದೇವೆ. ಈಗ ಬಾಬಾ ಹೇಳುವಂತ ಕತೆ ಇದು ಅಮರ ಕತೆ. ಬಾಕಿ ಸೂಕ್ಷ್ಮತನ್ಮೆ ಕಥಾ ಆದಿ ಹೇ ನಹಿ, ಎಸ್ ಭಕ್ತಿ ಮಾರ್ಗ ಸ್ಯಾಂಪ್ಲಿಂಗ್ ಹೇ. ಭಕ್ತಿ ಮಾರ್ಗದಲ್ಲಿ ಈ ರೀತಿ ಅಮರ ಕತೆ ಅಂತ ಹೇಳ್ತಾರೆ. ಆದರೆ ಸಂಗಮಯುಗದಲ್ಲಿ ಶುಭಾಬ ಬಂದು ನಮಗೆ ಅಮರರಾಗುವಂತಹ, ಅಮರಪುರಿಗೆ ಹೋಗುವಂತಹ ಕಥೆಯನ್ನು ಹೇಳ್ತಾರೆ. ಅದೇ ಜ್ಞಾನ. ತುಮ್ ಅಮರ ಕಥಾ ಸುನ್ ರಹೆ ಹೋ, ಅಮರ ಬನ್ನೆ ಕೇಳಿ, ಅಮರರಾಗುವಂತಹ ಅಮರ ಕಥೆಯನ್ನ ಕೇಳ್ತಾ ಇದ್ದೇವೆ. ವಹಾ ತುಮ್ ಖುಷಿ ಸೆ ಏಕ್ ಶರೀರ್ ಚೋಡ್ ದೂಸರಾ ಜಾಕರ್ ಲೇಂಗೆ. ಯಾಕೆ ಸತ್ಯುಗ ಅಮರ ಲೋಕ? ಅಲ್ಲಿ ಖುಷಿ ಖುಷಿಯಿಂದ ಒಂದು ದೇಹವನ್ನ ಬಿಡುತ್ತಾರೆ, ಇನ್ನೊಂದು ದೇಹವನ್ನ ಪಡ್ಕೊಳ್ತಾರೆ. ಯಹಾ ತೋ ಕೋಯಿ ಮರ್ತಾ ಹೇ ತೋ ರೋತೆ ಪಿಡ್ತೆ ಹೇ. ಇಲ್ಲಿ ಆತ್ಮ ಜ್ಞಾನದ ಅರಿವಿಲ್ಲದೆ ಕಾರಣ ಯಾರಾದ್ರೂ ಸತ್ ಬಿಟ್ರೆ ಎಷ್ಟು ಅಳುತ್ತಾರೆ. ವಹಾ ಬೀಮಾರಿ ಆದಿ ಹೋತಿ ನಹಿ. ಸತ್ಯದಲ್ಲಿ ಯಾವುದೇ ಪ್ರಕಾರದ ಕಾಯಿಲೆ ಇರುವುದಿಲ್ಲ. ಸದೈವ್ ಎವರ್ ಹೆಲ್ದಿ ಇರತ್ತೆ ಹೇ, ಸದಾ ನಿರೋಗಿಯಾಗಿರ್ತಾರೆ. ಆಯು ಬಿ ಬಡಿ ಹೊತ್ತಿ ಹೇ. ಒಂದು ರೋಗ ಇಲ್ಲ, ಇನ್ನೊಂದು ದೀರ್ಘಾಯುಷ್ಯ ಇರ್ತದೆ, ಬಹಳಷ್ಟು ಆಯುಷ್ಯ ಇರ್ತದೆ. ವಹಾ ಪತಿತಪನ ಹೋತಾ ನಹಿ ಹೇ. ಅಲ್ಲಿ ಏನಿರ್ತದೆ ಏನಿರುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಅಲ್ಲಿ ಪತಿತತನ ಇರುವುದಿಲ್ಲ, ಆಯುಷ್ಯ ಜಾಸ್ತಿ ಇರ್ತದೆ. ಅಬಿಯ ಪಕ್ಕಾ ಕರ್ಲೇನಾ ಹೇ ಕಿ ಹಮ್ನೆ 84 का ಚಕ್ರ ಪೂರಾ ಕಿಯಾ. ಇಷ್ಟೆಲ್ಲಾ ಬಾಬಾ ಸತ್ಯದ ವರ್ಣನೆ ಮಾಡುವಾಗ ನಮಗೆ ಪಕ್ಕಾ ಬುದ್ಧಿಯಲ್ಲಿ ನೆನ್ಪಿಟ್ಕೊಳ್ಬೇಕು. ಅಂತೂ ನಾವು 84 ಜನ್ಮ ಈಗ ಪೂರ್ಣಗೊಳಿಸಿದ್ದೇವೆ. ಈಗ ಬಾಬಾ ಬಂದಿರೋದೇ ನಮ್ಮನ್ನ ವಾಪಸ್ ಕರೆದುಕೊಂಡು ಹೋಗಲು. ಪಾವನ್ ಬನ್ನಿಗೆ ಯುಕ್ತಿ ಅಭಿ ತುಮಕೋ ಬತಾತೆ ಹೇ. ಪಾವನರಾಗುವಂತಹ ಯುಕ್ತಿಗಳನ್ನ ಬಾಬಾ ತಿಳಿಸಿಕೊಡ್ತಾರೆ. ಸಿರ್ಫ್ ಮುಜ್ ಬಾಪ್ ಕೋರ್ ವರ್ಷೆಕೋ ಯಾದ್ ಕರೋ. ಪಾವನರಾಗುವಂತಹ ಸಹಜ ಯುಕ್ತಿ ಯಾವುದು? ಬಾಬಾ ಹೇಳ್ತಾರೆ, ಕೇವಲ ನನ್ನೊಬ್ಬ ನೆನಪು ಮಾಡಿ ಮತ್ತು ಆಸ್ತಿಯನ್ನ ನೆನಪು ಮಾಡಿ. ಸತ್ಯುಗದಲ್ಲಿ 16 ಕಲಾ ಸಂಪೂರ್ಣ, ನಂತರ ಕಲಾ ಕಡಿಮೆ ಆಗ್ತಾ ಹೋಗ್ತದೆ ತ್ರೇತಾಯುಗ ಬಂದ ಮೇಲೆ.
अब तुम्हारे में कोई कला नहीं रही है. ತ್ರೇತಾಯುಗದಲ್ಲಿ 14 ಕಲಾ, ಇನ್ನು ದ್ವಾಪರದಲ್ಲಿ ಕೇವಲ 8 ಕಲಾ, ಕಲಿಯುಗದಲ್ಲಂತೂ 1 ಕಲೆನೂ ಸಹ. ಕಲಾ ಮೀನ್ಸ್ ಆತ್ಮದ ದೈವಿ ಗುಣಗಳು. ಸರ್ವಗುಣ ಸಂಪನ್ನ ಇರುವಂತಹ ಆತ್ಮ ಲಾಸ್ಟ್ ಕೊನೆಗೆ ಕೊಯ್ ಕಲಾ ನಹಿ ರಹಿ ಹೈ, ಯಾವ ಕಲಾನು ಸಹ ಅಥವಾ ಕಲೆಗಳು ಇರುವುದೇ ಇಲ್ಲ. ಬಾಕಿ ದುಃಖ ಸೆ ಚುಡಾಕರ್ ಸುಖ ಮೇ ಲೇ ಜಾತೆ ಹೈ. ತಂದೆ ಮತ್ತೆ ಸಂಗಮಯುಗದಲ್ಲಿ ಬಂದು ದುಃಖದಿಂದ ಬಿಡುಗಡೆ ಮಾಡಿ ಸುಖದಲ್ಲಿ ಕರೆದುಕೊಂಡು ಹೋಗ್ತಾರೆ. ಅದಕ್ಕಾಗಿ ಬಿಡುಗಡೆ ಮಾಡುವ ಕಾರಣ ಶಿವಬಾಬನಿಗೆ ಮಹಿಮೆ ಇದೆ, ಲಿಬರೇಟರ್. ಎಲ್ಲರನ್ನ ಜೊತೆಗೆ ಕರೆದುಕೊಂಡು ಹೋಗ್ತಾರೆ, ಹಾಗಾಗಿ ಗೈಡ್ ಆಗಿದ್ದಾರೆ. ತುಮಾರಿ ಗುರು ತುಮಕೋ ಸಾಥ್ ತೊಡಗಿ ಲೇ ಜಾತೆ ಹೈ. ಎಷ್ಟೋ ಅನೇಕ ಗುರುಗಳು ಸಾಧಕರಿದ್ದಾರೆ ಇವತ್ತು, ಆದ್ರೆ ಯಾರೂ ಜೊತೆಗೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. वो गुरु चला जाता है तो चेला गद्दी पर बैठता है, फिर चेलों में बहुत गड़बड़ हो जाती है, आपस में गद्दी के लिए लड़ पड़ते हैं. ಒಬ್ಬ ಗುರು ಹೋದ್ರೆ ನೆಕ್ಸ್ಟ್ ಅವರ ಯಾರು ಶಿಷ್ಯಂದಿರ್ತಾರೆ ಅವ್ರು ಕುತ್ಕೊಳ್ತಾರೆ, ಅವ್ರು ನಡೆಸ್ತಾರೆ. ಬಾಬ್ कहते हैं मैं तुम आत्माओं को साथ ले जाऊंगा. ಆದ್ರೆ ಇಲ್ಲಿ ಶಿವಬಾಬಾ ಸದ್ಗುರು ಎಲ್ಲಾ ಆತ್ಮರನ್ನು ವಾಪಸ್ ಜೊತೆ ಕರ್ಕೊಂಡು ಹೋಗ್ತಾರೆ. ತುಮ್ ಸಂಪೂರ್ಣ नहीं बनेंगे तो सजाए खाएंगे और पद भ्रष्ट होगा. ಬಾಬಾ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಆತ್ಮ ನೀವು ಯೋಗ ಬಲದಿಂದ ಸಂಪೂರ್ಣ ಆಗ್ಬೇಕು, ಇಲ್ಲ ಅಂದ್ರೆ ಶಿಕ್ಷೆಗಳನ್ನ ಭೋಗಿಸಬೇಕಾಗ್ತದೆ. ಶಿಕ್ಷೆನೆ ಯಾರಾದ್ರೂ ತಿಂದ್ರೆ ಅವರ ಪದವಿ ಭ್ರಷ್ಟ ಆಗ್ಬಿಡ್ತದೆ. ಬಾಬಾ ಹೇಳ್ತಾರೆ ಯಹ ರಾಜಧಾನಿ ಸ್ಥಾಪನೆ ಹೋ ರಹಿ ಹೈ. ಈಗಂತೂ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. मीठे मीठे सिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणೆಗಾಗಿ मुख्य सारा. ಒಂದನೇದು, याद का ऐसा अभ्यास करना है जो बुरे विचार वाले सामने आते ही परिवर्तन हो जाए. ನೆನಪಿನ ಇಂತಹ ಅಭ್ಯಾಸ ಮಾಡಬೇಕು. ಕೆಟ್ಟ ವಿಚಾರದವರು ಮುಂದೆ ಬರುತ್ತಿದ್ದಂತೆಯೇ ಅವರು ಪರಿವರ್ತನೆಯಾಗಿ ಬಿಡಬೇಕು. ಮೇರಾ ತೋ ಏಕ್ ಶಿವಬಾಬಾ ದೂಸರಾ ನ ಕೋಯ್, ಇಸ್ ಪುರುಷಾರ್ಥ ಮೇ ರಹನಾ ಹೈ. ನನ್ನವರು ಒಬ್ಬ ಶಿವ ತಂದೆಯ ವಿನಃ ಯಾರೂ ಇಲ್ಲ, ಈ ಪುರುಷಾರ್ಥದಲ್ಲಿರಬೇಕು. ಎರಡನೇದು, ಸ್ವರಾಜ್ಯ ಪಾನೆ ಕೆ ಲಿಯೆ ಶರೀರ್ ಸಹಿತ ಜೋ ಕುಚ್ ಭಿ ಹೈ ವಹ ಬಲಿಹಾರ್ ಜಾನಾ ಹೈ. ಸ್ವರಾಜ್ಯವನ್ನ ಪಡೆಯುವುದಕ್ಕಾಗಿ ಶರೀರ ಸಹಿತ ಏನೆಲ್ಲವೂ ಇದೆಯೋ ಅದೆಲ್ಲವನ್ನು ಬಲಿಹಾರಿ ಮಾಡಬೇಕು. जब इस रुद्र यज्ञ में सब कुछ स्वाहा करेंगे तब राज्य पद मिलेगा. ಯಾವಾಗ ಈ ರುದ್ರ ಜ್ಞಾನ ಯಜ್ಞದಲ್ಲಿ ಎಲ್ಲವನ್ನು ಸ್ವಾಹ ಮಾಡಿಬಿಡ್ತೇವೆ ಆಗ ರಾಜ್ಯ ಪದವಿಯನ್ನು ಪಡೆಯಲು ಸಾಧ್ಯ. वरदान, ज्ञानी तो आत्मा बन ज्ञान सागर और ज्ञान में समाने वाले सर्व प्राप्ति स्वरूप भव. ಜ್ಞಾನಿತ್ವ ಆತ್ಮರಾಗಿ ಜ್ಞಾನ ಸಾಗರ ಮತ್ತು ಜ್ಞಾನದಲ್ಲಿ ಸಮಾವೇಶವಾಗುವಂತಹ ಸರ್ವ ಪ್ರಾಪ್ತಿ ಸ್ವರೂಪ ಆಗಿರಿ. जो ज्ञानित्व आत्मा है वह सदा ज्ञान सागर और ज्ञान में समाई रहती है. ಜ್ಞಾನಿತ್ವ ಆತ್ಮ, ಜ್ಞಾನಿ ಆತ್ಮಗಳು ಯಾರಿದ್ದಾರೆ ಅವರು ಸದಾ ಜ್ಞಾನ ಸಾಗರ, ಜ್ಞಾನದ ವಿಚಾರಗಳಲ್ಲಿಯೇ ಸಮಾವೇಶ ಆಗ್ಬಿಟ್ಟಿರ್ತಾರೆ. ಸರ್ವ ಪ್ರಾಪ್ತಿ ಸ್ವರೂಪ ಹೋನೆಗೆ ಕಾರಣ, ಜ್ಞಾನ ಸಾಗರನಲ್ಲಿ ಸದಾ ಯಾರು ಸಮಾವೇಶ ಆಗ್ತಾರೆ ಅವರಿಗೆ ಸರ್ವ ಪ್ರಾಪ್ತಿಗಳು ಸ್ವತಃ ಸಿಗ್ತದೆ. ಸರ್ವ ಪ್ರಾಪ್ತಿ ಸ್ವರೂಪರಾಗಿರುವ ಕಾರಣ ಏನ್ ಸಿಗ್ಬೇಕಿತ್ತು, ಏನ್ ಪಡಿಬೇಕಿತ್ತು ಎಲ್ಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅನುಭವ ಸಿಕ್ಕಾಗ ಇಚ್ಛಾ ಮಾತ್ರ ಅವಿದ್ಯಾಕ್ಕೆ ಸ್ಟೇಜ್ ಸ್ವತಃ ರಹತಿ ಹೈ. ಪ್ರಾಪ್ತಿ ಸ್ವರೂಪರಾದಾಗ ಇಚ್ಛಾ ಮಾತ್ರ ಅವಿದ್ಯಾ, ಇಚ್ಛೆ ಅಂದ್ರನೇ ಗೊತ್ತಿಲ್ಲ ಅನ್ನುವಂತಹ ಶ್ರೇಷ್ಠ ಸ್ಥಿತಿ ಸ್ವತಃವಾಗಿ ಬಂದ್ಬಿಡುತ್ತದೆ. जो अंश मात्र भी किसी स्वभाव संस्कार के अधीन है, नाम मान शान के मांगता है. क्या क्योंकि क्वेश्चन में चिल्लाने वाले, पुकारने वाले अंदर एक बाहर दूसरा रूप है, उन्हें ज्ञानी तो आत्मा नहीं कहा जाता है. ज्ञानी तो आत्मा, ज्ञानित्व आत्ಮ ಅಥವಾ ಸದಾ ಜ್ಞಾನ ಸಾಗರ, ಜ್ಞಾನದ ವಿಚಾರ ಸಾಗರ ಮಂಥನದಲ್ಲಿಯೇ ಯಾರು ಸಮಾವೇಶ ಆಗಿದ್ದಾರೆ ಅವ್ರದ್ದು ಲಕ್ಷಣ ಹೇಳಿದ್ರೆ ಬಾಬಾ ಅವರು ಸರ್ವ ಪ್ರಾಪ್ತಿ ಸ್ವರೂಪರಾಗಿರ್ತಾರೆ. ಸರ್ವ ಪ್ರಾಪ್ತಿ ಸ್ವರೂಪ ಆಗಿರುವ ಕಾರಣ ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿ ಸ್ವತಃ ಬಂದ್ಬಿಡ್ತದೆ ಅಂತ ಬಾಬಾ ಹೇಳಿದ್ರು. ಹಾಗಾದ್ರೆ ಜ್ಞಾನಿತ್ವ ಆತ್ಮ ಯಾರು ಆಗಲು ಸಾಧ್ಯವಿಲ್ಲ. ಯಾರಂದ್ರೆ ಯಾರು ಅಂಶ ಮಾತ್ರವೂ ಯಾವುದೋ ಸ್ವಭಾವ ಸಂಸ್ಕಾರಗಳಿಗೆ ಅಧೀನರಾಗಿರ್ತಾರೆ. ಬೇಕು ಬೇಕು ಯಾವುದು ಹೆಸರು ಬೇಕು, ಗೌರವ ಬೇಕು, ಪ್ರತಿಷ್ಠೆ ಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಕೊಂಡಂತವ್ರು, ಕ್ಯಾ ಕ್ಯೂ ಯಾಕೆ ಏನೆನ್ನುವಂತಹ ಪ್ರಶ್ನೆಗಳಲ್ಲಿ ಚೀರಾಡುವಂತವ್ರು, ಮೊರೆಡುವಂತವ್ರು, ಪುಕಾರ್ನೆ ವಾಲೆ, ಒಳಗೊಂದು ಹೊರಗಡೆ ಇನ್ನೊಂದು ರೂಪ, ಅಂತವರಿಗೆ ಜ್ಞಾನಿತ್ವ ಆತ್ಮ ಅಂತ ಹೇಳಲು ಸಾಧ್ಯವಿಲ್ಲ. ಸ್ಲೋಗನ್.
इस जीवन में अतीन्द्र सुख व आनंद की अनुभूति करने वाले ही सहज योगी हैं. ಈ ಜೀವನದಲ್ಲಿ ಅತೀಂದ್ರಿಯ ಸುಖ ಹಾಗೂ ಆನಂದದ ಅನುಭೂತಿ ಮಾಡುವಂತವರೇ ಸಹಜ ಯೋಗಿಗಳು. ಓಂ ಶಾಂತಿ. ಜ್ಞಾನ ಸ್ವರೂಪರಾಗಿ ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಚಿತ್ತದ ಕತ್ತಲೆ ನೀಗುವ ಬಾಬಾ, ಚಿತ್ತದ ಕತ್ತಲೆ ನೀಗುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಮುಕ್ತಿಯ ದಾರಿಯ ತೋರುವ ಬಾಬಾ, ಮುಕ್ತಿಯ ದಾರಿಯ ತೋರುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ದೇಹದ ಸ್ಮೃತಿಯನು ಮರೆಸುವ ಬಾಬಾ, ದೇಹದ ಸ್ಮೃತಿಯನು ಮರೆಸುವ ಬಾಬಾ. ಬಾಬಾ ಎಂದರೆ ಆನಂದ,
ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ